ಶ್ರೀ ಗುರುಭ್ಯೋ ನಮಃ. ಪರಂ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ದ್ರೌಪದಿ ದೇವಿಯ ಸ್ವರೂಪವನ್ನು, ದ್ರೌಪದಿ ದೇವಿಯ ಅವತಾರ ಮಾಡಿದ ಹಿನ್ನೆಲೆಯನ್ನು, ದ್ರೌಪದಿ ದೇವಿಯು ಅವಳ ದೇಹದಲ್ಲಿ ದ್ರೌಪದಿ ದೇವಿಯನ್ನು ಬಿಟ್ಟು ಉಳಿದ 4 ಜನ ಸ್ತ್ರೀಯರು ಯಾಕೆ ಬಂದರು, ಏನಾಯಿತು, ಅದನ್ನು ವಿವರಿಸಿ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಆ ವಿಮರ್ಶೆಯನ್ನೇ ಮತ್ತೊಮ್ಮೆ ಪುನಃ ವಿಮರ್ಶೆ ಮಾಡೋಣ. ತಾತ್ಪರ್ಯ ನಿರ್ಣಯ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟದ್ದು ಬಹಳ ಅಪರೂಪ. ಎಷ್ಟು ಬಾರಿ ನಾವು ಯಾವ ವಿಷಯವನ್ನು ಚಿಂತನೆ ಮಾಡುತ್ತೇವೋ ಅದು ತಿಳಿದದೇ ಅಂತ ಅನ್ನಿಸ್ತದೆ, ಅದು ನಿಜವಾಗಿ ತಿಳಿದಿರೋದಿಲ್ಲ. ಏನೋ ಕೈಗೆ ಮುತ್ತು ರತ್ನಗಳು ಸಿಕ್ಕಿದೆ ಅಂತ ಅನ್ನಿಸ್ತದೆ, ಆದರೆ ಸಿಕ್ಕಿದ್ದು 4-5 ಇದ್ದರೆ ಬಿಟ್ಟದ್ದು 10-100 ಮುತ್ತು ರತ್ನಗಳು ಬಿಟ್ಟು ಹೋಗ್ತದೆ. ಅಷ್ಟು ಅಪರೂಪವಾದ ದಿವ್ಯವಾದ ಸೂಕ್ಷ್ಮವಾದ ತತ್ವಗಳನ್ನು ನಿರ್ಣಯ ಮಾಡುವಂತಹ ಶೈಲಿ, ವೈಶಿಷ್ಟ್ಯ ಅದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ನಿನ್ನೆ ಹೇಳಿದ ಪಾಠವನ್ನೇ ಪುನಃ ನಾವು ಮತ್ತೆ ವಿಮರ್ಶೆ ಮಾಡೋಣ. ಅದು ಸರಿ ಹೋಗಲಿಲ್ಲ ಅಂದರೆ ಮತ್ತೆ ನಾಳೂ ಅದನ್ನೇ ಮಾಡೋಣ. ಇಷ್ಟು ಅದ್ಭುತವಾದ ವಿಷಯ ಇಲ್ಲಿ ತಿಳಿದಿದೆ ನಮಗೆ. ಇಲ್ಲಿವರೆಗೆ ಅಂತೂ ವಿಷಯ ಸ್ಪಷ್ಟ ಇದೆ. ದೃಪದ ರಾಜ ತಾನು ದ್ರೋಣಾಚಾರ್ಯರ ಪಾದಕ್ಕೆ ಬಂದು ಬಿದ್ದ. ಅರ್ಜುನ ಗುರುದಕ್ಷಿಣೆಯ ರೂಪದಲ್ಲಿ ದ್ರೋಣಾಚಾರ್ಯರು ಹೇಳಿದ್ದರು, ಕೌರವರಿಗೆ ಪಾಂಡವರಿಗೆ ಯಾರು ತಂದು ಆ ದೃಪದ ರಾಜನನ್ನು ನನ್ನ ಪಾದಕ್ಕೆ ಹಾಕ್ತೀರೋ ಅವರು ನಿಜವಾಗಿ ನನ್ನ ಶಿಷ್ಯರು, ಇದೇ ನನ್ನ ಗುರುದಕ್ಷಿಣೆ, ಬೇರೆದು ನನಗೆ ಬೇಕಾಗಿಲ್ಲ. ಕೌರವರೆಲ್ಲ ಹೋಗ್ತಾರೆ, ಅವ್ರ ಕಡೆಯಿಂದ ಆಗುವುದಿಲ್ಲ. ಸೂರ್ಯನ ವರ ಇರ್ತದೆ ದೃಪದ ರಾಜನಿಗೆ. ಹಾಗಾಗಿ ಹೆಣ್ಣು ಮಕ್ಕಳಿಂದ ಹೊಡಿಸಿಕೊಂಡು ಓಡಿ ಮಾಡಿ ಬರ್ತಾರೆ. ಆಗ ಭೀಮಸೇನ ದೇವರು ಮೊದಲು ಮಾಡಿಕೊಂಡು ಮುಂದೆ ಹೋದಾಗ ಅರ್ಜುನ, ನಕುಲ ಸಹದೇವರು ಹೋಗಿ ಆ ದೃಪದ ರಾಜನನ್ನು ಕಟ್ಟಿಕೊಂಡು ಬರ್ತಾರೆ. ಅರ್ಜುನ ಮುಂದೆ ಮಾಡುವಂತೆ ಭೀಮಸೇನ ದೇವರು ಮಾಡ್ತಾರೆ. ನೀನು ಅವರ ಶಿಷ್ಯ, ಅವರಿಂದ ಶಸ್ತ್ರವನ್ನು ಕಲಿತಿದ್ದಿ, ಹಾಗಾಗಿ ನೀನೇ ಅವರನ್ನು ಬಂಧನ ಮಾಡಿಕೊಂಡು ಬಂದು ಆಗ ಪರಸ್ಪರ ತಂದು ಪಾದಕ್ಕೆ ಹಾಕ್ತಾರೆ. ಪರಸ್ಪರ ವಾರ್ತಾಲಾಪ ಆಗ್ತದೆ. ಈಗಾದರೂ ನಾನು ರಾಜ ಹೌದೋ ಇಲ್ಲೋ, ನನ್ನ ಜೊತೆ ಸಖ್ಯ ಮಾಡುತ್ತೀಯೋ ಇಲ್ಲೋ ಎಲ್ಲ ಮಾತನಾಡ್ತಾರೆ. ಕೊನೆಗೆ ಅವಮಾನ ಅಂದರೆ ಅವಮಾನ ಮಾಡಿಸಿಕೊಂಡು ಮನೆಗೆ ಹೋಗ್ತಾರೆ ದೃಪದ ರಾಜ. ಆಗ 2 ವಿಚಾರಗಳು ಅವನ ತಲೆಯಲ್ಲಿ ಬರ್ತದೆ. ಒಂದು, ಅಷ್ಟು ಸಮಸ್ಯೆ ಇದ್ದಾಗಲೂ ಅರ್ಜುನ ನನ್ನನ್ನು ಸಂಬಂಧಿ ಅಂತ ಗ್ರಹಣ ಮಾಡಿದ. ಹಾಗಾಗಿ ಅರ್ಜುನನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತಹ ಉತ್ತಮ ಸ್ತ್ರೀಯನ್ನು ಪಡಿಬೇಕು, ನಾನು ಮಗಳನ್ನು ಪಡಿಬೇಕು, ಮತ್ತು ದ್ರೋಣಾಚಾರ್ಯರ ಸಂಹಾರ ಮಾಡತಕ್ಕ ಒಬ್ಬ ಮಗನನ್ನು ಪಡಿಬೇಕು ಅಂತ ದ್ವೇಷ, ಆ ಕಿಚ್ಚು ಮನಸ್ಸಿನಲ್ಲಿ ಹುಟ್ಟಿತು ದೃಪದ ರಾಜನಿಗೆ.
ಆಗ ಯಾಜೋಪಯಾಜರು ಅಂತ ಉತ್ತಮರು ಬ್ರಾಹ್ಮಣರು ಪುರೋಹಿತರು ಅವರನ್ನು ಕರೆಸಿ ಹೋಮ ಮಾಡಿಸಿ ಒಂದು ಪುರುಷ ಒಂದು ಸ್ತ್ರೀ 2 ಸಂತಾನವಾಗಬೇಕು ಅಂತ ಹೇಳಿ ಇವರನ್ನು ಕರೆಸಿ ಯಾಗ ಮಾಡಿದಾಗ ಯಾಗ ನಡೀತಾ ಇರ್ತದೆ. ಯಾವ ಆಹುತಿಯನ್ನು ದ್ರುಪದರಾಜನ ಹೆಂಡತಿ ಸ್ವೀಕಾರ ಮಾಡಿ ಗರ್ಭಿಣಿ ಆಗಬೇಕು ಆ ಆಹುತಿಗಾಗಿ ಕರಿತಾ ಇದ್ದಾರೆ, ಒಟ್ಟಾರೆ ಬರ್ತಾ ಇಲ್ಲ. ಎಲ್ಲರೂ ಗಮನ ಕೊಟ್ಟು ಕೇಳಿ, ಇಲ್ಲಿಂದಲೇ ವಿಷಯ ಪ್ರಾರಂಭವಾಗ್ತದೆ. ಹಾಗಾಗಿ ಒಟ್ಟಾರೆ ಅವಳು ಬರ್ತಾ ಇಲ್ಲ. ಬ್ರಾಹ್ಮಣರು ಅವರಿಗೇನು ಕೆಲಸ ಇರ್ತದೆ, ಸ್ವಲ್ಪ ಕಾಯ್ತಾರೆ. ನಾನು ಹಣ ಕೊಟ್ಟು ಕರೆದಿದ್ದು ಅಂತ ಹೇಳಿ ಮಾನದಿಂದ ತಾನು ಲಘುನೆ ಬರುವುದೇ ಇಲ್ಲ. ನೋಡ್ರಿ, ದ್ರುಪದ ಸುತ ಲುಬ್ಧರ್ಥಂ ಸಾಹಂಕಾರಾತ್ ವಿಲಂಬಯತ್. ಶ್ರೀಮದಾಚಾರ್ಯ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಅನೇಕ ಜನ ಹೊಸಬ್ರು ಇದ್ದೀರಿ, ಕೇಳ್ರಿ ಈ ವಿಷಯವನ್ನು. ಉಳಿದವರೆಲ್ಲ ಕೇಳಿದ್ದಾರೆ, ಕೇಳಿದವರು ಯಾರೂ ಬಂದಿಲ್ಲ. ಕೇಳದೇ ಇದ್ದವರು ಅನೇಕ ಜನ ಇವತ್ತು ಬಂದಿರಿ. ಇರಲಿ, ನನಗೇನು ಸಮಸ್ಯೆ ಇಲ್ಲ. ಮತ್ತೆ ಹೇಳ್ತೇನೆ, ನನಗಿನ್ನ ವಿಷಯ ಗಟ್ಟಿ ಆಗ್ತದೆ. ಕೇಳದೇ ಇದ್ದವರು ಅವಶ್ಯವಾಗಿ ಕೇಳ್ರಿ ಈ ವಿಷಯವನ್ನು, ಬಹಳ ಮಹತ್ವದ್ದಿದೆ. ಆಗ ಯಾವ ಆಹುತಿಯನ್ನು ಸ್ವೀಕಾರ ಮಾಡಿ ಗರ್ಭಿಣಿ ಆಗಬೇಕಾಗಿದೆಯೋ ಆ ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ತಾನು ಬರ್ತಾನೇ ಇಲ್ಲ. ಯಾಜೋಪಯಾಜರಿಗೆ ಮನಸ್ಸಿಗೆ ಅಸಮಾಧಾನ ಆಗಿ, ನಿನಗೆ ಸಂತಾನ ಬೇಕಲ್ಲ, ನಾನು ಕೊಡ್ತೇನೆ, ನಿನ್ನ ಹೆಂಡತಿಯಿಂದ ಯಾಕಾಗಬೇಕು ಅಂತ ಹೇಳಿ ಆ ಆಹುತಿಯನ್ನು ತೆಗೆದು ಯಜ್ಞ ಕುಂಡದಲ್ಲಿ ಹಾಕಿಬಿಡ್ತಾರೆ ಅವರು ಯಾಜೋಪಯಾಜರು. ಅಷ್ಟು ತಪಸ್ವಿಗಳು, ಅಷ್ಟು ತಮ್ಮಲ್ಲಿ ವಿಶ್ವಾಸ. ತಾವು ಮಾಡಿದಂತಹ ತಪಸ್ಸಿನಿಂದ ಸಂತಾನವಾಗೇ ಆಗ್ತದೆ ಅಂತ ಹೇಳಿ ಯಜ್ಞಕುಂಡದಲ್ಲಿ ಹಾಕ್ತಾರೆ ಮಹಾನುಭಾವರು. ಆಗ ಹುಟ್ಟಿದವನೇ ದೃಷ್ಟದ್ಯುಮ್ನ. ರಥ ಕುಂಡಲ ಆಯುಧಗಳಿಂದ ಸಮೇತನಾಗಿ ಯುವಕನಾಗೇನೆ ಅವತಾರ ಮಾಡಿಬಿಟ್ಟವನು. ರಥಕುಂಡದಲ್ಲಿ ಹಾಗೆ ಎದ್ದು ಬಂದ ದೃಷ್ಟದ್ಯುಮ್ನ. ಎಲ್ಲರೂ ನೋಡ್ತಾ ಇದ್ದಾರೆ, ಸಮಾಜ ನೋಡ್ತಾ ಇದೆ, ಎಲ್ಲರೂ ಗಾಬರಿ ಆಗಿದ್ದಾರೆ. ಬಾಯಿ ಮೇಲೆ ಕೈಯನ್ನು ಇಟ್ಟುಕೊಂಡು ನೋಡ್ತಾ ಇದ್ದಾರೆ. ಓಹ್, ಏನಿದು ತಪಸ್ಸು, ಏನಿದು ಆಶ್ಚರ್ಯ, ಇಂಥ ಅದ್ಭುತವಾದ ಸಂತಾನ ಅಗ್ನಿಯಿಂದ ಎದ್ದು ಬಂತು. ತಕ್ಷಣದಲ್ಲೇನೆ ದ್ರೌಪದಿ ದೇವಿಯು ಎದ್ದು ಬಂದಿದ್ದಾಳೆ. ಅವಳು ಕೂಡ ಯೌವನ ಶರೀರವನ್ನೇ ಉಳ್ಳವಳಾಗೇನೆ ಎದ್ದು ಬಂದಿದ್ದಾಳೆ. ಅವಳ ಹೆಸರು ಕೃಷ್ಣ ಅಂತ ಇಟ್ಟಿದ್ದಾರೆ. ಅವಳಲ್ಲಿ 4 ಜನ ಆವೇಶ ಇದೆ. ಇಲ್ಲಿಂದ ಕಥೆ ಪ್ರಾರಂಭವಾಯಿತು. ನಿನ್ನೆ ನಾವು ಇದನ್ನು ಕೇಳಿದ್ದೇವೆ, ಪುನಃ ಇದನ್ನು ಕೇಳೋಣ. ಆವೇಶಯುಕ್ತ ಶಚ್ಚಾಶ್ಚ ಶ್ಯಾಮಲಾಯಾಸ್ತಥೋಶಸಃ ತಾಶ್ಚೇಂದ್ರ ಧರ್ಮ ನಾಸತ್ಯ ಸಂಶಯಾಶಿಷ ಈರಿತಾಹ. ಭಾರತೀ ದೇವಿ ಇದ್ದಾಳೆ. ಭಾರತಿ ಅಂತ ಅವಳ ಹೆಸರಿಗೆ ಬಂದದ್ದು ಭರಣಶೀಲರಾದದ್ದರಿಂದ ಭರತ ಅಂತ ಹೆಸರು. ಎಲ್ಲರನ್ನು ರಕ್ಷಣೆ ಮಾಡ್ತಾರೆ, ಆದ್ದರಿಂದ ವಾಯುದೇವರಿಗೆ ಭರತ. ಅವಳ ಹೆಂಡತಿಯಾದದ್ದರಿಂದ ಭಾರತಿ. ಆ ಭಾರತಿಯಲ್ಲಿ 4 ಜನರ ಆವೇಶ ಇದೆ. ಉಮಾ ಅಂದರೆ ಪಾರ್ವತಿ, ಶಚಿ ಅಂದರೆ ಇಂದ್ರನ ಹೆಂಡತಿ, ಶ್ಯಾಮಲ ಅಂದರೆ ಯಮಧರ್ಮರಾಜನ ಹೆಂಡತಿ, ಮತ್ತು ಉಷಾ ಅಂದರೆ ಅಶ್ವಿನಿ ದೇವತೆಗಳ ಹೆಂಡತಿ. ಈ 4 ಜನರ ಆವೇಶ ಮತ್ತೆ ದ್ರೌಪದಿಯಲ್ಲಿ ಇದೆ. ಅವಳು ಹುಟ್ಟಿದಾಗಲೇ ಸರ್ವಜ್ಞಳಾಗಿದ್ದಾಳೆ, ಎಲ್ಲ ಆಭರಣಗಳಿಂದ ಭೂಷಿತಳಾಗಿದ್ದಾಳೆ, ಎಲ್ಲ ಸ್ತ್ರೀಯ ಜಾತಿಗೇನೆ ಉತ್ಕೃಷ್ಟಳಾಗಿದ್ದಾಳೆ, ಮತ್ತು ವರ್ಣದಿಂದ ಕಪ್ಪಾದದ್ದರಿಂದ ಅವಳಿಗೆ ಕೃಷ್ಣ ಅಂತ ಹೆಸರು. ಯಾಕೆ ಈ 4 ಜನ ಈ ದ್ರೌಪದಿಯನ್ನು ಆರಿಸಿದರು, ದ್ರೌಪದಿ ದೇವಿಯಲ್ಲಿ ಬಂದರು ಅಂತ ಪ್ರಶ್ನೆ. ಯಾರಿಗೆ ವಿಡಿಯೋ ಆನ್ ಮಾಡ್ಲಿಕ್ಕೆ ಸಾಧ್ಯತೆ ಅವರು ವಿಡಿಯೋ ಆನ್ ಮಾಡ್ರಿ, ಅಂದರೆ ನೋಡ್ತೇನೆ ನಾನು. ಪೂರ್ವಂ ಹ್ಯುಮಾಚ ಯಾ ದೇವ್ಯಾ. ಆರಾಮಿದ್ದೀರಿ ಕಟ್ಟಿಯವರು, ಉಪಾಧ್ಯಾಯವರು? ಪೂರ್ವಂ ಹ್ಯುಮಾಚ ಯಾ ದೇವ್ಯಾಸ್ತಾ ಕದಾಚಿತ್ ಭರ್ತುವಿರ್ಯುತಾ. ನೋಡ್ರಿ ಎಷ್ಟು ಮಹತ್ವದ ವಿಷಯ ಇದೆ. ದ್ರೌಪದಿ ದೇವಿ ಏನು ಅಂತನೂ ಜಗತ್ತಿಗೆ ಗೊತ್ತೇ ಇಲ್ಲ. ದ್ರೌಪದಿ ದೇವಿ ಏನು ಇದ್ದಾಳೆ, ಅವಳ ಯೋಗ್ಯತೆ ಏನು, ಅವಳಲ್ಲಿ ಏನು ಸಮಸ್ಯೆ ಬಂದಿತ್ತು ಉಳಿದವರಿಗೆಲ್ಲ, ಅದಕ್ಕೆ ಆಶ್ರಯವನ್ನು ಕೊಟ್ಟಿದ್ದಾಳೆ, ಆಶ್ರಯದಾತ ಅವಳು ಅಂತನ್ನೋದು ಗೊತ್ತೇ ಇಲ್ಲ ಸಮಾಜಕ್ಕೆ. ಅದನ್ನು ಶ್ರೀಮದಾಚಾರ್ಯರು ತಮ್ಮ ಕಳಕಳಿಯಿಂದ ತನ್ನ ಹೆಂಡತಿಯ ಸ್ವರೂಪವನ್ನು ತಾವು ಬಿಟ್ಟು ಇನ್ಯಾರು ತಿಳಿದವರು, ಸರ್ವಜ್ಞರಾದವರು. ಹಾಗಾಗಿ ಶ್ರೀಮದಾಚಾರ್ಯರೇ ತನ್ನ ಹೆಂಡತಿಯ ಸ್ವರೂಪವನ್ನು ನಿಜವಾದದ್ದು ಏನು ಅಂತನ್ನೋದು ತಿಳಿಸಿಕೊಡ್ತಾರೆ. 4 ಜನ ಏನಿದ್ದಾರಲ್ಲ, ಪಾರ್ವತಿ, ಶಚಿ, ಶ್ಯಾಮಲ ಮತ್ತು ಉಷಾ, ಇವರು 4 ಜನ ಸಭೆ ಮಧ್ಯದಲ್ಲೇನೆ, ಸಭೆ ನಡೀತಾ ಇದೆ, ಬ್ರಹ್ಮದೇವರು ಕೂತಿದ್ದಾರೆ.
ಬ್ರಹ್ಮದೇವರು ಎದುರಿಗಿದ್ದಾಗೇನೆ ತಮ್ಮ ತಮ್ಮ ಗಂಡಂದರ ಜೊತೆಗೆ ವಿಲಾಸ ಮಾಡುವ ಪ್ರಯಾಸ ಮಾಡಿದ್ದಾರೆ. ಆಗ ಬ್ರಹ್ಮದೇವರಂತಾರೆ, ನೀವು ಉತ್ತಮ ದೇವತಾ ಸ್ತ್ರೀಯರು, ಯಾವ ಸಮಯದಲ್ಲಿ ಯಾರ ಮುಂದೆ ಹೇಗೆ ನಡೆದುಕೊಳ್ಳಬೇಕು ಅಂತನ್ನೋದು ಪೂರ್ಣ ಪರಿಜ್ಞಾನ, ಸರ್ವಜ್ಞರು ನೀವೆಲ್ಲ. ಅಂಥದ್ದು ನೀವು ಈ ರೀತಿಯಾಗಿ ಅಪಚಾರ ಮಾಡಬಾರದಾಗಿತ್ತು, ಮಾಡಿದ್ದೀರಿ. ಹಾಗಾಗಿ ಭೂಲೋಕ ಕನ್ಯೆಯರಲ್ಲಿ ಹೇಗೆ ವರ್ತನೆ ಮಾಡಬೇಕು ಹಾಗೆ ಮಾಡಿದ್ದಕ್ಕಾಗಿ ನೀವು ಭೂಮಿಯಲ್ಲಿ ಹುಟ್ಟ್ರಿ ಅಂತ ಶಾಪ ಕೊಟ್ಟರು. ಮತ್ತು ಅಷ್ಟೇ ಅಲ್ಲದೇನೆ ನಿಮಗೆ ಪರಪುರುಷರ ಸಂಘವಾಗಲಿ. ನಮಗೆಲ್ಲ ಪ್ರತಿ ಬಾರಿಯೂ ಈ ಜನ್ಮದಲ್ಲಿ ಒಬ್ಬಳು ಹೆಂಡತಿ ಇರ್ತಾಳೆ, ಒಬ್ಬ ಗಂಡ ಇರ್ತಾನೆ. ಮುಂದಿನ ಜನ್ಮದಲ್ಲಿ ಅದೇ ಗಂಡ ಅದೇ ಹೆಂಡತಿ ಅಂತ ನಮಗಿಲ್ಲ. ನಿಯತ ಪತ್ನಿ ಪ್ರತಿಯರು ನಾವಲ್ಲ. ಆದರೆ ದೇವತೆಗಳಿಗೆ, ದೇವತಾ ಸ್ತ್ರೀಯರಿಗೆ ಅವನೇ ಗಂಡ, ಅವಳೇ ಹೆಂಡತಿ. ಹಾಗಾಗಿ ಬಹಳ ತೃಪ್ತರಾದರು, ಸಂತ್ರಸ್ತರಾದರು. ಒಂದನೇದ್ದು ಭೂಮಿ ಮೇಲೆ ಹುಟ್ಟುವುದು ಅಂದರೆ ನರಕ ಅವರಿಗೆ. ಎರಡನೇದ್ದು ಪರಪುರುಷರ ಸಂಘ ಅಂತಂದರೆ ಇನ್ನೂ ದೊಡ್ಡ ನರಕ. ಹಾಗಾಗಿ ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡಿ 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಸಹಸ್ರ ವತ್ಸರಂ ಚೈನಾಂ ಶುಶ್ರೂಷಿತ್ವಾ ಬಭಾಷಿರೆ. ನೋಡ್ರಿ, ನಾವು 1 ವರ್ಷ, 2 ವರ್ಷ, 6 ತಿಂಗಳ, 3 ತಿಂಗಳು, 1 ತಿಂಗಳು ಏನೋ ಸಮಸ್ಯೆ ಬಂದಿದೆ ಅಂಥೇಳಿ ನಾವು ಸೇವೆ ಮಾಡ್ತೇವೆ, ತಪಸ್ಸು ಮಾಡ್ತೇವೆ, ಅಥವಾ ದೊಡ್ಡವರನ್ನು ಅದೂ ಭಕ್ತಿಯಿಂದ ಎಷ್ಟು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ಮಾಡಿದ್ದಕ್ಕೆ ಆ ಸಮಸ್ಯೆ ಪರಿಹಾರ ಆಗಬೇಕು. ಆಗಲಿಲ್ಲ ಅಂತಂದರೆ ಪೂಜಾ ಮಾಡಿದ್ದು ವ್ಯರ್ಥ. ಮಾಡಿಸಿದವರು ಅಬದ್ಧಿದ್ದಾರೆ, ಹೇಳಿದವರು ಅಬದ್ಧಿದ್ದಾರೆ ಅಂತನ್ನುವ ಸಿಟ್ಟು ಇದ್ದ ಮನುಷ್ಯ ಹೇಳಿಬಿಡ್ತಾನೆ. ಇಲ್ಲದೆ ಇದ್ದವನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ನವ್ತಾನೆ. ಇಲ್ಲಿ ತಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಭಾರತೀ ದೇವಿ ಯೋಗ್ಯತೆ ನೋಡ್ರಿ. ಯಾರವರು? ಇಂದ್ರನ ಹೆಂಡತಿ, ಯಮನ ಹೆಂಡತಿ, ಅಶ್ವಿನಿ ದೇವತೆಗಳ ಹೆಂಡತಿ, ರುದ್ರದೇವರ ಹೆಂಡತಿ. ಇವರೆಲ್ಲರೂ ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಯಾರನ್ನು ಕುರಿತು? ಭಾರತೀ ದೇವಿಯನ್ನು ಕುರಿತು. ಎಷ್ಟು? 1 ವರ್ಷನ, 2 ವರ್ಷನ, 10 ವರ್ಷ, 50 ವರ್ಷ, 100 ವರ್ಷ ಅಲ್ಲ, 1000 ವರ್ಷಗಳ ಕಾಲ ತಮಗೆ ಬಂದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು. ಏನು ಸಮಸ್ಯೆ? ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ. ಏನು ಶಾಪ ಕೊಟ್ಟಿದ್ದಾರೆ? ನೀವು ಭೂಲೋಕದಲ್ಲಿ ಹುಟ್ಟಿದಾಗ ಪರಪುರುಷರ ಸಂಘವಾಗಲಿ. ಯಾಕೆ? ತಾವು ಮಾಡಿದ ಅಪಚಾರಕ್ಕೆ. ದೊಡ್ಡವರ ಮುಂದೆ ಹೇಗಿರಬೇಕು ಅಂತನ್ನೋದನ್ನು ತಿಳಿಯದೇ ಇದ್ದ ಒಂದು ಮಾಡಿದ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಾಪ ಇದೆ. ಸಣ್ಣ ತಪ್ಪಲ್ಲದು. ದೊಡ್ಡವರು ಎಷ್ಟು ದೊಡ್ಡವರು ಇರ್ತಾರೋ ಅಷ್ಟು ದೊಡ್ಡ ತಪ್ಪಾಗ್ತಾ ಹೋಗ್ತದೆ. ಹಾಗಾಗಿ ಆ ಶಾಪ ಕೊಟ್ಟರು. ಆ ಶಾಪದ ಪರಿಹಾರಕ್ಕಾಗಿ ಭಾರತೀ ದೇವಿಯನ್ನು ಕುರಿತು 1000 ವರ್ಷ ತಪಸ್ಸು ಮಾಡಿದರು. ಆಗ ಭಾರತೀ ದೇವಿ ಒಪ್ಪಿದಳು. ಏನಂತ ಒಪ್ಪಿದಳು? ಅಮ್ಮ, ನಿನ್ನಲ್ಲಿ ನಾವು ಅವಿಷ್ಟರಾಗ್ತೇವೆ. ನಾವು ಭೂಮಿಯಲ್ಲಿ ಭೂಮಿಯಲ್ಲಿ ಹುಟ್ಟಬೇಕಾಗಿದೆ. ಬ್ರಹ್ಮದೇವರ ಶಾಪ ಇದೆ. ಅಲ್ಲಿ ಪರಪುರುಷರ ಸಂಘವಾಗಬೇಕು. ಪರಪುರುಷರು ಬೇರೆಯವರ ಜೊತೆ ಸಂಘವಾದರೆ ನಮಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಹಾಗಾಗಿ ನಿನ್ನನ್ನು ವಾಯುದೇವರು ಬಿಟ್ಟು ಇನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ. ವಾಯುದೇವರು ನಮಗೆ ತಂದೆ ಆಗ್ತಾರೆ, ಮಾವ ಆಗ್ತಾರೆ, ಗುರು ಆಗ್ತಾನೆ, ದೇವತೆ ಆಗ್ತಾರೆ. ಹಾಗಾಗಿ ತಂದೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರೆ ಹೇಗಿರ್ತದೆ ಹಾಗೆ ನಮಗೆ ಅನ್ನಿಸ್ತದೆ ಮುಟ್ಟಿದಾಗ. ಇನ್ನು ಮಾವ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರೆ ಹೇಗಿರ್ತದೆ ಹಾಗೆ ಸ್ವತಂತ್ರರಿಗೆ ಹಾಗೆ ಸಮಾಧಾನ ಇರ್ತದೆ. ಹಾಗಾಗಿ ನಮಗೆ ಯಾವ ಸಮಸ್ಯೆ ಇಲ್ಲ ವಾಯುದೇವರ ಸ್ಪರ್ಶವಾದರೆ. ಹಾಗಾಗಿ ಅಲ್ಲಿ ಪರಪುರುಷರ ಸಂಘವಾದಂತೂ ಆಗ್ತದೆ ಆಶೀರ್ವಾದ ರೂಪದಲ್ಲಿ. ಮತ್ತು ಎರಡನೇದ್ದು ಭೂಮಿ ಮೇಲೆ ಹುಟ್ಟಬೇಕು ಅಂತ ನಮಗೆ ಶಾಪ ಇದೆ, ಅದು ಆಗ್ತದೆ. ಹಾಗಾಗಿ ನೀವು ನನಗೆ ಆಶ್ರಯವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಯಾರನ್ನು ಕುರಿತು? ಭಾರತೀ ದೇವಿಯನ್ನು ಕುರಿತು. ಮತ್ತೊಂದು ಶಾಪ ಇದೆ. ಆ ಕಾರಣಕ್ಕೂ ನಾವು ಭೂಮಿಯಲ್ಲಿ ಹುಟ್ಟಬೇಕಾಗಿದೆ. ಏನು ಶಾಪ ಇದೆ ಅಂದರೆ, ಬ್ರಹ್ಮದೇವರು ಕೂತಿದ್ರು. ಅವರ ಮುಂದೆ ನಾವು 4 ಜನ ಸೇರಿ 3 ಬಾರಿ ನಮ್ಮ ಗುರುತು ಸಿಗ್ತದೋ ಇಲ್ಲೋ, ದೇವತೆಗಳಿಗೆ ಅಲ್ಲ ಶಕ್ತಿ ಇರ್ತದೆ. ಒಂದೇ ದೇಹದಲ್ಲಿ 4 ಜನ ಬಂದು ಬ್ರಹ್ಮದೇವರ ಸುತ್ತಲೂ ತಿರುಗಾಡಿದರು. ಗೊತ್ತಾಗ್ತದೋ ಇಲ್ಲಿ ಇವರಿಗೆ ಅಂತ. ಕೆಲವೊಮ್ಮೆ ನಾವು ಹೊಸ ಸೀರೆ, ಹೊಸ ಮಡಿ, ಹೊಸ ಆಭರಣಗಳನ್ನು ಹಾಕಿಕೊಂಡಾಗ ತೋರಿಸ್ಲಿಕ್ಕಂತೆಲ್ಲ ಓಡಾಡ್ತಿರ್ತೀವಲ್ಲ, ಅಲ್ಲಿ ಓಡಾಡ್ತಿರ್ತೇವೆ. ಹಾಗಿದ್ದಂತೆ ಬ್ರಹ್ಮದೇವರ ಮುಂದೆ ಇವರು 4 ಜನ ಸೇರಿಕೊಂಡು ಓಡಾಡಿದ್ದಾರಂತೆ. ಒಂದು ದೇಹ 3 ಜನ. ಮತ್ತು ಪಾರ್ವತಿ ಇದ್ದಾಗ ಇವರು 3 ಜನ, ಉಮಾ ಇದ್ದಾಗ ಇವರು 3 ಜನ ಸೇರಿಕೊಂಡು ಬ್ರಹ್ಮದೇವರ ಮುಂದೆ ಓಡಾಡಿದ್ದಾರೆ. ಅವರಿಗೇನು, ಉಮಾ ಇಲ್ಯಾಕೆ ಬಂದಿ ಅಂತ ಕೇಳಿದರೆ ಪಾರ್ವತಿ ನಕ್ ಬಿಡವಳು. ಪಾರ್ವತಿ ಇಲ್ಯಾಕೆ ಬಂದಿದ್ದಿ ಅಂದರೆ ಉಳಿದವ್ರು ನಕ್ ಬಿಡೋರು. ಹೀಗೆಲ್ಲಾದರೂ ಸಮಸ್ಯೆ ಆಗ್ತದೆ. ಬ್ರಹ್ಮದೇವರಿಗೆ ಗೊತ್ತಾಗ್ತದೋ ಇಲ್ಲೋ ಅಂತ ಹೇಳಿ ಬ್ರಹ್ಮದೇವರ ಸರ್ವಜ್ಞದ ಬಗ್ಗೆ ಪರೀಕ್ಷಾ ಮಾಡುವುದಕ್ಕಾಗಿ ಈ
ಕೆಲಸ ಮಾಡಿದ್ದಕ್ಕೂ ಶಾಪ ಕೊಟ್ಟಿದ್ರು. ನೀವು 3 ಬಾರಿ ಒಂದೇ ದೇಹದಲ್ಲಿ ಬಂದು ನನ್ನನ್ನು ಮೋಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಅಂದರೆ ಏನು ಗೊತ್ತಾ ನಿಮಗೆ? ನನ್ನ ಯೋಗ್ಯತೆ ಗೊತ್ತಾ? ನನ್ನ ಸ್ವರೂಪ ಗೊತ್ತಾ? ಗೊತ್ತಿಲ್ಲದೇನೆ ಹೀಗೆ ಅಪಚಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬ್ರಹ್ಮದೇವರು 3 ಬಾರಿ ಭೂಮಿ ಮೇಲೆ ನೀವು ಏಕದೇಹದಲ್ಲೇ ಇದ್ದು ಹುಟ್ಟುವಂತೆ ಆಗಲಿ ಅಂತ ಶಾಪ ಕೊಟ್ಟರು. ಅಂದರೆ ಆಯಿತು, ಒಟ್ಟಾರೆ 4 ಬಾರಿ ಈ 4 ಜನ ಭೂಮಿ ಮೇಲೆ ಹುಟ್ಟಬೇಕಂತಾಯಿತು. ಒಂದನೇದ್ದು ಗಂಡನ ಜೊತೆಗಿದ್ದು ಅಪಚಾರ ಮಾಡಿದ್ದಕ್ಕೆ 4 ಜನ ಹುಟ್ಟಬೇಕು, ಅಲ್ಲಿ ಪರಪುರುಷರ ಸಂಘ ಆಗಬೇಕು. ಎರಡನೇದ್ದು 3 ಜನ ಅಂದರೆ ಒಂದು ದೇಹ, 3 ಜನ ಒಂದೇ ದೇಹದಲ್ಲಿ ಸೇರಿ 4 ಜನ ಬ್ರಹ್ಮದೇವರಿಗೆ ಮೋಸ ಮಾಡುವ ಪ್ರಯತ್ನ ಮಾಡಿದರು. ಹಾಗಾಗಿ ಅವರಿಗೆ 3 ಬಾರಿ ಭೂಮಿ ಮೇಲೆ ಹುಟ್ಟ್ರಿ ನೀವು 3 ಜನ ಈ ತಪ್ಪು ಮಾಡಿದ್ದಕ್ಕೆ ಅಂತ ಶಾಪ ಕೊಟ್ಟರು. ಹಾಗಾಗಿ 4 ಬಾರಿ ಭೂಮಿ ಮೇಲೆ ಹುಟ್ಟಬೇಕು. ಚತುರ್ಜನ್ಮ ಭವೇತ್ ಭೂಮೋ ತ್ವಾಂ ನಾನ್ಯೋ ಮಾರುತಾತ್ ಪ್ರಜೇತ್ ನಿಯಮೋಯಂ ಹರೇರ್ಯಸ್ಮಾತ್ ಅನಾದಿರ್ನಿತ್ಯ ಇವ ಚ ಅತಃ ಸ್ವಯೇವ ಏಕದೇಹಾನೋ ಅನ್ಯ ಪ್ರಾಪ್ನೋತಿ ಮಾರುತಾತ್ ಅಂತ ಅಂದಾಗ, ಈ ಕಾರಣಕ್ಕಾಗಿ ನಾವು ಭೂಮಿ ಮೇಲೆ ಹುಟ್ಟಬೇಕಾಗಿದೆ, ಅದಕ್ಕೆ ನಮಗೆ ಆಶೀರ್ವಾದ ಮಾಡುವಂತಂದಾಗ ಸರಿ ಆಗಲಿ ಅಂತ ತಪಸ್ಸು ಮಾಡಿರುತ್ತಾರೆ. ಹಾಗಾಗಿ ಭಾರತೀ ದೇವಿ ಒಪ್ತಾಳೆ. ಆಗ ಮೊಟ್ಟ ಮೊದಲಿಗೆ ಶಿವನಾಮಕನಾದ ಬ್ರಾಹ್ಮಣನ ಮಕ್ಕಳಾಗಿ ಮತ್ತು ವಿಪ್ರಕನ್ಯೆ ಅಂತ ಹೇಳಿ ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಮತ್ತು ಭಾರತೀ ದೇವಿ ಅಂತೂ ಇದ್ದೇ ಇರ್ತಾಳೆ. ವಿಪ್ರಕನ್ಯೆಯಾಗಿ ಅವತಾರ ಮಾಡ್ತಾರೆ, ಭೂಮಿ ಮೇಲೆ ಹುಟ್ಟಿ ಬರ್ತಾರೆ. ಇದು ಮೊದಲೇ ಬಾರಿ. ಅಲ್ಲಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ಏನಂತ ತಪಸ್ಸು ಮಾಡ್ತಾರೆ? ನಿನ್ನೆ ಎಲ್ಲ ನಾ ಇದನ್ನು ಹೇಳಿದ್ದೇನೆ. ಹಾಗಾದರೆ ಪಾರ್ವತಿ ದೇವಿಯು ತಪಸ್ಸು ಮಾಡಿದ್ಲ, ಭಾರತೀ ದೇವಿಯು ತಪಸ್ಸು ಮಾಡಿದ್ಲ? ಭಾರತೀ ದೇವಿಗೆ ರುದ್ರದೇವರಿಗೆ ಏನು ಸಂಬಂಧ? ತಾಯಿ ಮಗನ ಸಂಬಂಧ ಇದೆ. ಭಾರತೀ ದೇವಿಯ ಮಗ ಅಂದರೆ ರುದ್ರದೇವರು. ರುದ್ರದೇವರನ್ನು ಕುರಿತು ಭಾರತೀ ದೇವಿ ತಪಸ್ಸು ಮಾಡ್ತಾಳ? ಮಾಡೋದಿಲ್ಲ. ಭಾರತೀ ದೇವಿ ಕೈ ಮಾಡಲಿಲ್ಲ ಅಂತಂದರೆ ಉಳಿದ 4 ಜನರಿಗೆ ಸತ್ತಾಪ್ರತಿ ಪ್ರವೃತ್ತಿಗಳಿಲ್ಲ. ಯಾಕೆ? ಭಾರತೀ ದೇವಿಯ ದೇಹದಲ್ಲಿ ಇವರಿದ್ದಾರೆ. ಹಾಗಾಗಿ ರುದ್ರದೇವರ ಲಿಂಗದ ಮೇಲೆ ಹೂ, ಪುಷ್ಪ, ಹಾರ, ಅಭಿಷೇಕಾದಿಗಳನ್ನು ಮಾಡಿದರೇನೆ ಉಳಿದವರಿಗೆಲ್ಲ ಮಾಡಲಿಕ್ಕೆ ಆಸ್ಪದ. ಹಾಗಾದರೆ ಮಾಡಿದ್ಲೋ ಇಲ್ಲೋ? ಮಾಡಿದರು. ಹೇಗೆ ಮಾಡಿದ್ಲು ಅಂತಂದರೆ ರುದ್ರಾಂತರ್ಯಾಮಿಯಾದ ವಾಯುದೇವ ಅಂತರ್ಯಾಮಿಯಾದ ದೇವರನ್ನ ಪೂಜೆ ಮಾಡಿದಳು. ಅದನ್ನು ಹೇಳ್ತಾರೆ ನೋಡ್ರಿ. ಮಾರುತಾದೀನ್ ವೃಷಾವಾದೀತಿ ಬ್ರಹ್ಮ ಶಿವಂ ತದಾ ತೋಷಯಾಮಾಸ ತಪಸಾ ಕರ್ಮೈಕ್ಯಾರ್ಥಂ ಧೃತವ್ರತ ರುದ್ರದೇಹ ಸ್ಥಿತಂ ಹರಿಂ. ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಪೂಜೆ ಮಾಡಿದಳು. ಆಗ ರುದ್ರದೇವರು ಬಂದು ವರವನ್ನು ಕೊಡ್ತಾರೆ. ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮ ಭಾರತೀ ದೇವಿಗೆ ವರವನ್ನು ಕೊಡ್ತಾನೆ. ರುದ್ರದೇವರು ಈ 4 ಜನಕ್ಕೆ ವರವನ್ನು ಕೊಡ್ತಾರೆ. 4 ಜನ ಯಾರ್ಯಾರಿದ್ದಾರೆ? ರುದ್ರದೇವರ ಹೆಂಡತಿ ಇದ್ದಾಳೆ, ಇಂದ್ರನ ಹೆಂಡತಿ ಇದ್ದಾಳೆ, ಯಮನ ಹೆಂಡತಿ ಇದ್ದಾಳೆ, ಅಶ್ವಿನಿ ದೇವತೆಗಳ ಹೆಂಡತಿ ಇದ್ದಾಳೆ. ಹಾಗಾಗಿ ಈ 4 ಜನಕ್ಕೆ ವರವನ್ನು ಕೊಟ್ಟರು. ಏನಂತ ವರ ಕೊಟ್ಟರು? ನಿಮ್ಮ ಗಂಡಂದರು ಅವ್ರು ಹಾಗೆ ತಪಸ್ಸು ಮಾಡಿರ್ತಾರೆ. ನಮ್ಮ ಗಂಡಂದರು ನಮಗೆ ಸಿಗುವಂತೆ ಆಗಲಿ ನಾವು ಭೂಮಿಯಲ್ಲಿ ಅವತಾರ ಮಾಡಿದಾಗ. ಆಗ ರುದ್ರದೇವರು ಆಗಲಿ ತಥಾಸ್ತು ಅಂತ ಹೇಳಿರ್ತಾರೆ. ಆಗ ದೇವರಿಗೆ ಸಂತೋಷವಾಗ್ತದಂತೆ. ಯಾಕೆ? ಯಾವ ಕಾರಣಕ್ಕಾಗಿ? ಭಾರತೀ ದೇವಿ ಮತ್ತು ಭೀಮಸೇನ ದೇವರು ಕೂಡಿ ಸಂಸಾರ ಮಾಡುವುದೇ ದೇವರಿಗೆ ಸಂತೋಷ. ನಾವು ನಮ್ಮ ಹೆಂಡತಿ ಮಕ್ಕಳು ವಿರಕ್ತರಾಗಿರೋದೇ ದೇವರಿಗೆ ಸಂತೋಷ. ಯಾಕೆ? ನಾವು ವೈರಾಗ್ಯದಿಂದ ಇರುವುದು ಬಹಳ ಕಠಿಣ. ಅವರು ಸಂಸಾರ ಮಾಡುವಾಗಲೂ ವೈರಕ್ತರಾಗೇ ಇರ್ತಾರೆ. ಹಾಗಾಗಿ ಅನಂತ ದೋಷಣಂ ವಿಷ್ಣು ಸ್ವಭರ್ತ ಸಹಜನ್ಮಸು ಸರ್ವೇಶ್ವಪಿ ಚಾನ್ಯಾಸಾಂ ದದೋ ಶಂಕರ ಏವ ಚ ವರಂ ಸ್ವಭರ್ತು ಸಂಯೋಗಂ ಮಾನುಷೇಶ್ವಪಿ ಜನ್ಮಸು. ಮನುಷ್ಯ ಜನ್ಮದಲ್ಲಿಯೂ ಕೂಡ ನಿಮ್ಮ ಗಂಡಂದರು ನಿಮಗೆ ಸಿಗಲಿ ಅಂತ ವರವನ್ನು ಕೊಟ್ಟಿದ್ದಾರೆ ರುದ್ರದೇವರು. ಕಥೆ ಗೊತ್ತಾಯ್ತಲ್ಲ, ವರಶಾಪಗಳು ಗೊತ್ತಾಯ್ತಲ್ಲ. ಈ ವರವನ್ನು ರುದ್ರದೇವರು ಕೊಡ್ತಾ ಇದ್ದಾರೆ. ಯಾರಿಗೆ? ಈ 4 ಜನಕ್ಕೆ. ದ್ರೌಪದಿ ದೇವಿಗೂ ವರವನ್ನು ರುದ್ರಾಂತರ್ಯಾಮಿಯಾದ ಭಗವಂತ ಕೊಟ್ಟ. ಅಂತೂ ಒಟ್ಟು 5 ಜನಕ್ಕೂ ನಿಮ್ಮ ಗಂಡಂದರು ನಿಮಗೆ ಸಿಗಲಿ. ಶಾಪ ಏನಿತ್ತು? ಭೂಮಿ ಮೇಲೆ ಹುಟ್ಟಬೇಕು 4 ಬಾರಿ, ಅಲ್ಲಿ ಪರಪುರುಷರ ಸಂಘವಾಗಬೇಕು. ಈ ಶಾಪವನ್ನು ಕೊಟ್ಟದ್ಯಾಕೆ? ಅಪಚಾರ ಮಾಡಿದ್ದಕ್ಕೆ. ಹಾಗಾಗಿ ಯಾರು ಶಾಪ ಕೊಟ್ಟರು? ಬ್ರಹ್ಮದೇವರು ಶಾಪ ಕೊಟ್ಟರು. ಬ್ರಹ್ಮದೇವರ ವಿರುದ್ಧವಾಗಿ ರುದ್ರದೇವರು ಈಗ ವರವನ್ನು ಕೊಟ್ಟಂತೆ ಆಯಿತು. ಇದು ನಮ್ಮ ಗಮನಕ್ಕೆ ಬರಬೇಕು. ಬ್ರಹ್ಮದೇವರು ಕೊಟ್ಟ ಶಾಪಕ್ಕೆ
ವಿರುದ್ಧವಾಗಿ ವರವನ್ನು ಕೊಟ್ಟಂತೆ ಆಯಿತು. ಹಾಗಾಗಿ ನೋಡ್ರಿ, ಒಂದನೇದ್ದು ಆ ದೇಹ ಬಿಟ್ಟರು, ಎರಡನೇದ್ದು ವಿಪ್ರಕನ್ಯಾ ಅಂತನ್ನುವ ಹೆಣ್ಣು ಆಗಿ 5 ಜನ ಅವತಾರ ಮಾಡಿದ್ರು. ಅವರು ತಪಸ್ಸು ಮಾಡಿ ರುದ್ರದೇವರಿಂದ ಆ ವರವನ್ನು ಪಡೆದು ಆ ದೇಹವನ್ನು ಬಿಟ್ಟು, ಎರಡನೇ ದೇಹ ನಲದಮಯಂತಿ ಅಂತ ನೀವು ನಲನ ಚರಿತ್ರೆಯನ್ನು ಕೇಳಿದ್ದೀರಿ. ಅವಳ ಹೆಂಡತಿ ದಮಯಂತಿ. ಅಲ್ಲಿ ಇಂದ್ರಸೇನಾ ಅಂತ ಗಂಡು ಹುಡುಗ ಇಂದ್ರಸೇನ, ಹೆಣ್ಣು ಮಗಳು ಇಂದ್ರಸೇನಾ. ಆ ಇಂದ್ರಸೇನಾ ಇಲ್ಲಿ 5 ಜನ ಇದ್ದಾರೆ. ದ್ರೌಪದಿ ಸೇಮ್ ಇದೆ. ಅಲ್ಲಿ ವಿಚಿತ್ರ ನೋಡಿ, ಇಂದ್ರಸೇನ ತದಾಸೀನ್ ಮುದ್ಗಲೋ ನಾಮ ಮುನಿಸ್ತಪಸಿ ಸಂಸ್ಥಿತ ಚಕಮೇ ಪುತ್ರಿಕಾಂ ಬ್ರಹ್ಮೈತ್ಯ ಶೃಣೋತ್ಸ ಕಥಾಂತರೇ. ಅಲ್ಲಿ ಮುದ್ಗಲ ಅಂತನೂ ಋಷಿಗಳಿದ್ದಾರೆ. ಅವರು ಪುರಾಣವನ್ನು ಕೇಳ್ತಾ ಇದ್ದಾಗ ಯಾರೋ ಪುರಾಣದಲ್ಲಿ ಹೇಗೆ ಹೇಳಿದರು, ಬ್ರಹ್ಮದೇವರು ತನ್ನ ಮಗಳನ್ನೇ ತಾವು ಭೋಗ ಮಾಡಿದರು. ಪುರಾಣಾಂತರದಲ್ಲಿ ಭಾಗವತದಲ್ಲಿ ಬರುವ ಕಥೆ ಇದು. ಅಲ್ಲಿ ಏನು ಬಂತು ಅಂದರೆ, ಬ್ರಹ್ಮದೇವರು ತನ್ನ ಮಗಳನ್ನು ತಾವು ಕಾಮಿಸಿದರು ಅಂತ ಕತೆ ಬಂತು. ಅಯ್ಯೋ ಅಂತರು ಗೊಳ್ಳನ್ನೇ ನಕ್ಬಿಟ್ರು. ಇವರೆಲ್ಲಿ ವಿರಕ್ತರ್ರಿ ಬ್ರಹ್ಮದೇವರು? ತಮ್ಮ ಮಗಳನ್ನು ಆಸೆ ಪಡೋದಾ, ಕಾಮಿಸುವುದಾ? ಇವರಿಗೆಲ್ಲಿ ವಿರಕ್ತರು ಅಂತ ಅಪಹಾಸ ಮಾಡಿಬಿಟ್ಟರು. ಆಗ ಖುದ್ದಾಗಿ ಬ್ರಹ್ಮದೇವರು ಬಂದು ಶಾಪ ಕೊಟ್ಟರು. ಯಾರಿಗೆ? ಮುದ್ಗಲರಿಗೆ. ದೇವತೆಗಳ ಆಜ್ಞೆ, ಅವರಿಗೆ ಅನುಕೂಲ ತಕ್ಕ ನಾನು ಎಲ್ಲ ಕೆಲಸಗಳನ್ನು ಮಾಡ್ತಿರ್ತೇನೆ, ಹಿಂದೆ ಮುಂದೆ ನಿನಗೆ ಏನೂ ಗೊತ್ತಿರೋದಿಲ್ಲ, ದೊಡ್ಡವ್ರ ವಿಷಯದಲ್ಲಿ ನೀನು ಅಪಹಾಸ ಮಾಡ್ತೀಯ, ಮೂರ್ಖ ಅಂತ ಹೇಳಿ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ಏನಂತ ಶಾಪ ಕೊಡ್ತಾರೆ? ಈಗ 4 ಜನ ಭೂಮಿ ಮೇಲೆ ಹುಟ್ಟು ಬರೋರಿದ್ದಾರೆ. ನಿನಕ್ಕಿಂತ ಬಹಳ ಉತ್ತಮ ದೇವತೆಗಳ ಸ್ತ್ರೀಯರವರೆಲ್ಲ. ಅವರನ್ನು ನೀನು ಭೋಗ ಮಾಡುವಂತೆ ಆಗಲಿ. ಭೋಗ ಮಾಡಿದರೆ ನೀನು ಭ್ರಷ್ಟನಾಗಿ ನರಕದಲ್ಲಿ ಬಿದ್ದು ಒದ್ದಾಡ್ತೀಯ. ಯಾಕೆ? ನಿನಕ್ಕಿಂತ ಬಹಳ ಉತ್ತಮ ಸ್ತ್ರೀಯರವರು. ಅವರನ್ನು ಭೋಗ ಮಾಡಿದ ಪಾಪ ಬಂದು ನೀನು ನರಕದಲ್ಲಿ ಬೀಳು ಅಂತ ಶಾಪ ಕೊಡ್ತಾರೆ ಬ್ರಹ್ಮದೇವರು. ಅಂದ್ರೆ ಏನಾಯಿತು? ಅವರಿಗೆ ಪರಪುರುಷರ ಸಂಘವಾಗಬೇಕು, ಬ್ರಹ್ಮದೇವರೇ ಶಾಪ ಕೊಟ್ಟಿತ್ತು. ಇವನು ತನ್ನ ಮಗಳನ್ನೇ ತಾನು ಕಾಮಿಸಿದ್ದಕ್ಕಾಗಿ ಇವರು ವಿರಕ್ತರಲ್ಲ ಅಂತ ಬ್ರಹ್ಮದೇವರನ್ನು ನೋಡಿ ನಕ್ಕಿದ್ದಕ್ಕಾಗಿ ಬ್ರಹ್ಮದೇವರು ಖುದ್ದಾಗಿ ಬಂದು ಮುದ್ಗಲರಿಗೆ ಶಾಪ ಕೊಟ್ಟಿದ್ದಾರೆ. ಮುದ್ಗಲರು ಪಶ್ಚಾತ್ತಾಪದಿಂದ ಗಾಬರಿಯಾಗಿ ಮೈತುಂಬೆಲ್ಲ ಬೆವತು ಕಾಲಿಗೆ ಬಿದ್ದು ಒದ್ದಾಡಿ ಬಹಳ ಕಷ್ಟಪಟ್ಟು, ಸ್ವಾಮಿ ಅಪರಾಧವಾಯಿತು, ಕ್ಷಮೆ ಮಾಡ್ರಿ, ನಾನು ಸತ್ತೇ ಹೋಗ್ತೇನೆ, ನಾನು ಇಂಥ ಉತ್ತಮರ ಸ್ತ್ರೀಯರನ್ನು ಕಾಮಿಸುವುದಂತೂ ನನ್ನ ಕಡೆಯಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿ ಒದ್ದಾಡಿದ್ದಕ್ಕೆ ಆಗ ಬ್ರಹ್ಮದೇವರು ವಿಶಾಪ ಕೊಡ್ತಾರೆ. ನೀನೇನು ಕಾಳಜಿ ಮಾಡಬೇಡ, ಬಹಳ ನೊಂದಿದ್ದೀಯ, ನಿನ್ನಲ್ಲಿ ವಾಯುದೇವರ ಆವೇಶವಿರುತ್ತದೆ. ವಾಯುದೇವರು ಆವಿಷ್ಟರಾದಾಗ ನೀನು ಮೂರ್ಛೆಗೆ ಬಂದು ಬೀಳುತ್ತೀಯಾ. ಆಗ ಅವರನ್ನು ಭೋಗಿಸುವುದು, ಅವರನ್ನು ಮುಟ್ಟುವುದು ಎಲ್ಲ ವಾಯುದೇವರ ವ್ಯಾಪಾರ. ನೀನು ಮಲಗಿಬಿಡ್ತೀಯ ಆವಾಗ. ಹಾಗಾಗಿ ನಿನಗೇನೂ ಪಾಪ ಬರುವುದಿಲ್ಲ ಅಂದ ಹುಷ್ ಅಂತಂದ್ರೆ ಇವರು. ಎಲ್ಲ ಕಥೆಗಳನ್ನು ನೆನಪಿಟ್ಕೋಬೇಕು, ಎಲ್ಲ ಪಾಯಿಂಟ್ಗಳನ್ನು ಬರೆದಿಟ್ಕೋಬೇಕು. ಏನೇನು ಸಮಸ್ಯೆ ಬಂತು, ಯಾವ್ಯಾವ ಸಮಸ್ಯೆಗೆ ಏನೇನು ಪರಿಹಾರ ಆಯಿತು, ಏನೇನು ಕತೆ. ಹಾಗಾದರೆ ಮುದ್ಗಲರ ದೇಹದಲ್ಲಿ ವಾಯುದೇವರು ಅವಿಷ್ಟರಾದರೆ ಮುದ್ಗಲರು ಶಾಂತರಾಗ್ತಾರಾ? ಹೌದು, ಶಾಂತರಾಗ್ತಾರೆ. ಹೇಗೆ? ಈಗ ನಮ್ಮಲ್ಲಿ ಪಿಶಾಚ ಒಂದು ಪ್ರವೇಶವಾಯಿತಪ್ಪ. ದುಷ್ಟ ರಾಕ್ಷಸರು, ಪಿಶಾಚರು ಏನೋ ನಮ್ಮಲ್ಲಿ ಪ್ರವೇಶ ಮಾಡಿದಾಗ ನಾವು ಸುಪ್ತರಾಗಿಬಿಡ್ತೇವೆ. ನಮಗೆ ಗೊತ್ತೇ ಇರೋದಿಲ್ಲ ನಮ್ಮಲ್ಲಿ ಪಿಶಾಚ ಬಂದು ಈ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಪಿಶಾಚಕ್ಕೂ ಗೊತ್ತಿರೋದಿಲ್ಲ ಇದೊಂದು ಜೀವನ ದೇಹ ಇದು ಅಂತ ಹೇಳಿ. ಪ್ರವಿಷ್ಟ ಆಗಬೇಕು, ಯಾರೋ ಸಿಕ್ಕರು ಪ್ರವಿಷ್ಟವಾಗಿ ಬಿಡುತ್ತದೆ. ಉತ್ತುಂಗ ಕೇತು ಶಿಖರೆ ಋತಾಂಗಹಾರೋ ರಂಗಾಂತರೇ ನಟ ಇವ ಕೆಲ ವಿಸ್ಮಯಾತ್ಮ. ಶ್ರೀಮದಾಚಾರ್ಯ ಚರಿತ್ರೆಯಲ್ಲಿ ಕೇಳ್ತೀರಿ. ದಡ್ಡ ಯಬಡ ಮೂರ್ಖ ಒಬ್ಬನು, ಅತ್ಯಂತ ಏನೂ ಅವನಿಗೆ ಸಮಾಜದ ಜ್ಞಾನ ಇಲ್ಲದೆ ಇದ್ದ ಒಬ್ಬನಲ್ಲಿ ದೇವರು ಪ್ರವೇಶ ಮಾಡಿ ಅವನನ್ನು ಆ ಅನಂತೇಶ್ವರ ದೇವಾಲಯದ ಮುಂದೆ ಒಂದು ದೊಡ್ಡ ಧ್ವಜಸ್ತಂಭ ಇದೆ, ಇವತ್ತು ನೋಡ್ಲಿಕ್ಕೆ ಸಿಗ್ತಾನೆ ನಮಗೆ. ಅದರ ಮುಂದೆ ಮೇಲೆ ತುದಿ ಭಾಗ ಇಷ್ಟಿದೆ. ಅದರ ಮೇಲೆ ನಿಂತು ನರ್ತನೆ ಮಾಡಿ ಮುಂದೆ ಒಬ್ಬನು ಮಹಾತ್ಮ ಬಂದು ಅವತಾರ ಮಾಡಿ ನಿಮ್ಮನ್ನು ಉದ್ಧಾರ ಮಾಡುವನಿದ್ದಾನೆ ಅಂತ ಅನೌನ್ಸ್ ಮಾಡಿ ಹೋಗ್ತಾನೋ ಇಲ್ಲೋ? ಅಲ್ಲಿ ಸಮಾಜದ ಮುಂದೆ ಹೇಳಬೇಕಾದ ವಿಷಯವನ್ನು ಹೇಳಿ ತಾವು ಅದೃಶ್ಯರಾಗ್ತಾರೋ ಇಲ್ಲೋ? ಅಂದ್ರೆ ಏನಾಯ್ತು? ಆಮೇಲೆ ಅವನಿಗೆ ಗೊತ್ತಾಯ್ತಾ, ನನ್ನಲ್ಲಿ ದೇವರು ಬಂದು ಹೇಳಿದ್ರಂತೂ
ಗೊತ್ತಾಗಲಿಲ್ಲ. ಶ್ರೀಮದಾಚಾರ್ಯರು ಸಣ್ಣ ಕೂಸಿರ್ತಾರೆ. ಆಗ ಮದ್ದಿಗೆ ಭಟ್ಟರು, ವೇದವತಿ ಎಲ್ಲರೂ ಕೂಡಿ ಒಂದು ಊರಿನಿಂದ ಒಂದು ಊರಿಗೆ ಬರ್ತಿರ್ತಾರೆ. ಆಗ ಒಬ್ಬನಲ್ಲಿ ರಾಕ್ಷಸ ಆ ಹಾದಿಯಲ್ಲಿ ಹೋಗುವಂಥವರನ್ನೆಲ್ಲ ಕೊಂದು ಹಾಕ್ತಾ ಇರ್ತಾನೆ. ಆಗ ಇವರು ರಾಕ್ಷಸ ಒಬ್ಬನಲ್ಲಿ ಪ್ರವೇಶ ಮಾಡಿ, ಆ ಪಿಶಾಚ ಪ್ರವೇಶ ಮಾಡಿ ರಕ್ತವಾಂತಿಯನ್ನು ಮಾಡಿಸಿ ಹೇಳ್ತದೆ, ಆ ಕೂಸಿದ್ದಕ್ಕೆ ನಿಮ್ಮನ್ನು ಬಿಟ್ಟಿದ್ದೇನೆ, ಇಲ್ಲದೇ ಇದ್ದರೆ ನಿಮ್ಮನ್ನೆಲ್ಲರೂ ಕೊಂದು ಹಾಕ್ತಿದ್ದೆ ನಾನು ಅಂತ ಹೇಳ್ತಾನೋ ಇಲ್ಲೋ. 2ನೇ ಅಧ್ಯಾಯದಲ್ಲಿ 2ನೇ ಸರ್ಗದಲ್ಲಿ ಬರ್ತದೆ ಸುಮಧ್ವಿಜಯಗಳಲ್ಲಿ. ಹೇಳುವ ತಾತ್ಪರ್ಯ, ಒಂದೇ ದೇಹ ಒಂದು ಜೀವ, ಹಾಗೇನಿಲ್ಲ, 2 ಜೀವನೂ ಪ್ರವೇಶವಾಗಬಹುದು. ಆವಾಗ ಒಂದು ಜೀವಕ್ಕೆ ಸುಪ್ತಿ, ಇನ್ನು ಒಂದು ಜೀವ ಎಚ್ಚರ ಇತ್ತು ಅಂದರೆ ಒಂದು ಜೀವ ಸುಪ್ತಿ. ಹಾಗೆ ಇಲ್ಲಿಯೂ ಕೂಡ ಮುದ್ಗಲರು ಇದ್ದಾಗ, ವಾಯುದೇವರ ಪ್ರವೇಶ ಮಾಡಿದಾಗ ಮುದ್ಗಲರು ಸುಪ್ತಿಯನ್ನು ಪಡೆದು ಬಿಡುತ್ತಾರೆ. ಮೂರ್ಛೆ ಅವಸ್ಥೆ, ಸುಪ್ತಿನಲ್ಲ ಮೂರ್ಛ. ಯಾಸ್ಯತಿತ್ವಂ ತದಾ ಮೂರ್ಛಾಂ ತಥೋ ನೈವ ವಿಬುದ್ಧಸೆ, ನಿನಗೆ ಗೊತ್ತೇ ಆಗುವುದಿಲ್ಲ, ಹಾಗಾಗಿ ನಚ ಪಾಪಂ ತತಸ್ಥೇತೆ, ನಿನ್ನಿಂದ ಪಾಪ ಆಗುವುದಿಲ್ಲ. ನೀನಿಷ್ಟು ಪ್ರಾರ್ಥನೆ ಮಾಡಿದ್ದಕ್ಕೆ ನಿನಗೆ ಈ ಮಾತನ್ನು ಹೇಳ್ತೇನೆ ಕೇಳು, ನಿನಗೆ ಪಾಪ ಬರುವುದಿಲ್ಲ. ಹಾಗಾಗಿ ವಾಯುದೇವರ ದೀರ್ಘಕಾಲದಲ್ಲಿ ಭಾರತೀ ದೇವಿ ಜೊತೆಗೆ ರಮಿಸಿ ಅಲ್ಲಿದ್ದು ರೇಮೇಚತಯ ಸಾರ್ಧಂ ದೀರ್ಘಕಾಲಂ ಜಗತ್ಪ್ರಭು, ಇನ್ನು ತಮಗೆ ಹೋಗಬೇಕು ಅಂತ ಇಚ್ಛೆ ಬಂದಾಗ ಮುದ್ಗಲ ಹೇಳು, ನಾನು ಹೊರಟಿದ್ದೇನೆ ನಿನ್ನ ದೇಹದಿಂದ ಅಂತ ಎಬ್ಬಿಸಿ ಹೋಗ್ತಾರಂತೆ ವಾಯುದೇವರು. ಅಲ್ಲಿವರೆಗೆ ಮುದ್ಗಲರು ಮಲಗಿಬಿಟ್ಟಿರ್ತಾರೆ, ಸುಪ್ತಿಯಲ್ಲಿ ಇರ್ತಾರೆ. ತಥೋ ದೇಶಾಂತರಂ ಗತ್ವ ತಪಶ್ಚಕ್ರೇ ಸ ಮುದ್ಗಲ. ಆದರೂ ಮುದ್ಗಲರು ಅಂತಾರೆ, ಏನೇ ಇರಲಿ ಸ್ವಾಮಿ, ಆ ಸ್ತ್ರೀಯರ ಜೊತೆಗೆ ನೀವು ಇರಬೇಕು ಅಂತ ಹೇಳಿ ನನ್ನ ದೇಹವನ್ನಾದರೂ ಆಶ್ರಯಿಸಿದ್ರಲ್ಲ, ಅಷ್ಟಕ್ಕಾದರೂ ನನಗೆ ಪಾಪ ಬಂದಿರಬಹುದು. ಆ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ತಪಸ್ಸಿಗೆ ಹೋಗ್ತಾರೆ. ನಿಜವಾಗಿ ಪಾಪ ಇಲ್ಲ, ಆದರೂ ಪಾಪದ ಶಂಕೆಯಾದರೂ ಇದೆ ಅಂತ ಅನ್ಕೊಂಡು ತಪಸ್ಸು ಮಾಡ್ತಾರೆ. ಹಾಗಾಗಿ 2ನೇ ಜನ್ಮ ಮುಗೀತು. ಏಕದೇಹದಲ್ಲಿ ಇದ್ದುಕೊಂಡು ಒಂದನೇದ್ದು ವಿಪ್ರಕನ್ಯ, 2ನೇದ್ದು ಇಂದ್ರಸೇನ, ಪರಪುರುಷ ಸಂಘ ಆಗಬೇಕಾಗಿತ್ತು. ಇಲ್ಲಿಯೂ ಮುದ್ಗಲರ ಶಾಪ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ವಿಶಾಪ ವಾಯುದೇವರೇ ಬಂದು ತಾವು ಅವರ ಜೊತೆಗೆ ಇದ್ದದ್ದಾಯಿತು. ಇಷ್ಟು ಆಯಿತು. ತಥೋ ದೇಶಾಂತರಿಂದ ಮತ್ತು ತದ್ದೇಹಸ್ಥ ಭಾರತೀತು ಕೇಶವಂ ಶಂಕರೇ ಸ್ಥಿತಂ ತೋಷಯಾಮಾಸ ತಪದ ಕರ್ಮೈಕ್ಯಂಚ ಪೂರ್ವವತ. ಮತ್ತೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಕ್ಕೆ ಆಗ ರುದ್ರದೇವರು ಬಂದು ಹೇಳ್ತಾರೆ, ಇಲ್ಲ, ನಿಮ್ಮ ಗಂಡಂದರು ನಿಮಗೆ ಸಿಗ್ತಾರೆ, ನಿಮ್ಮ ಗಂಡಂದರು ನಿಮಗೆ ಸಿಗ್ತಾರೆ, ನಿನ್ನ ಗಂಡ ನಿನಗೆ ಸಿಗ್ತಾನೆ, ನಿನ್ನ ಗಂಡ ನಿನಗೆ ಸಿಗ್ತಾನೆ, ನಿನ್ನ ಗಂಡ ನಿನಗೆ ಸಿಗ್ತಾನೆ, ನಿನ್ನ ಗಂಡ ನಿನಗೆ ಸಿಗ್ತಾನೆ, ನಿನ್ನ ಗಂಡ ನಿನಗೆ ಸಿಗ್ತಾನೆ 5 ಬಾರಿ ಹೇಳ್ತಾರೆ. ಎಷ್ಟು ಬಾರಿ ಹೇಳ್ತಾರೆ? 5 ಬಾರಿ. ಯಾಕೆ? 5 ಜನ ಇದ್ದಾರೆ ಅಲ್ಲಿ. ಪ್ರತ್ಯಕ್ಷೇ ಚ ಶಿವೇ ಜಾತೆ ತದ್ದೇಹಸ್ಥೇ ಚ ಕೇಶವೇ. ಪ್ರತ್ಯಕ್ಷರಾದಾಗ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾರೆ ಇವರು. ಹಾಗಾಗಿ ರುದ್ರದೇವರು ಪ್ರತ್ಯಕ್ಷರಾದರು. ರುದ್ರಾಂತರ್ಯಾಮಿಯಾದ ಭಗವಂತ ಕೇಶವ ಭಾರತೀ ದೇವಿಗೆ ಅನುಗ್ರಹ ಮಾಡಿದ್ದಾನೆ. ಪೃಥಕ್ ಪೃಥಕ್ ಸ್ವಭರ್ತಾಪ್ತೈ ತಾಹ ಪಂಚಾಪ್ಯೇಗದೇಹಗಾಹ ಪ್ರಾರ್ಥಯಾಮಾಸುರಭವತ್ ಪಂಚಕೃತ್ವಾ ವಚೋಹಿತತ್. 5 ಬಾರಿ ಹೇಳಿದ್ರಂತೆ. ಹಾಗಾಗಿ ಶಿವದೇಹಸ್ಥಿತೋ ವಿಷ್ಣು ಭಾರತೇ ಚ ದದೋ ಪತಿಂ. ಶಿವದೇಹಸ್ಥನಾದ ಭಗವಂತ ಭಾರತಿಗೆ ಪತಿಯನ್ನು ಕೊಟ್ಟ, ವಾಯುದೇವರನ್ನು. ಅನ್ಯಾಸಾಂ ಶಿವ ಏವಾಥ ಪ್ರದದೋ ಚತುರಃ ಪತಿನ್. ಇನ್ನು 4 ಜನಕ್ಕೆ ರುದ್ರದೇವರೇ ವರವನ್ನು ಕೊಟ್ಟಿದ್ದಾರೆ. ಇನ್ನು 4 ಜನಕ್ಕೆ ಯಾರು ವರವನ್ನು ಕೊಟ್ಟರು? ರುದ್ರದೇವರೇ ವರವನ್ನು ಕೊಟ್ಟರು. ಆಗ ಆ ಹುಡುಗಿ ದೇವಸೇನ ಅಳತಾ ಇದ್ದಾಳಂತೆ. ನಾನು ಕೇಳಿದ್ದು 1 ಗಂಡನನ್ನು, ಇವರು ಕೊಟ್ಟಿದ್ದು 5 ಗಂಡನ. 5 ಬಾರಿ ಹೇಳಿದ್ರು ನಿನ್ನ ಗಂಡ ಸಿಗ್ತಾನೆ, 5 ಗಂಡನ ತೊಗೊಂಡು ನಾನೇನು ಮಾಡಲಿ ಅಂತ ಅಳತಾ ಕೂತ್ಲಂತೆ. ಅಳತಾ ಕೂತಾಗ ವಟು ರೂಪದಿಂದ ಇಂದ್ರದೇವರು ಬಂದಿದ್ದಾರೆ. ಎಲ್ಲ ಕಥೆಗಳನ್ನು ನೆನಪಿಟ್ಕೋಬೇಕು. ವಟು ರೂಪದಿಂದ ಹೇಗಿದೆ ಅಂತಂದರೆ, ದೇವಾನಾಂ ಅವತಾರಾರ್ಥಂ ಪಂಚದೇವ್ಯ ಇತಿ ಸ್ಮಥ ನಾಜಾನನ್ ಏಕದೇಹತ್ವಂ ಚಿದ್ಯೋಗ ನೀರಕ್ಷೀರವತ. ಒಂದೊಂದು ಪರದೆ ಇದ್ದಂತೆ ಇರ್ತದಂತೆ. ಇದನ್ನೆಲ್ಲ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಶ್ರೀಮದಾಚಾರ್ಯ ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ಹೇಳ್ತಾರೆ.
5 ಕೋಣೆಗಳಿವೆ, 5 ರೂಮ್ಗಳು. 5 ರೂಮ್ ಮಧ್ಯದಲ್ಲಿಯೂ ಗೋಡೆಗಳಿರ್ತದಲ್ಲ, ಗೋಡೆಗಳು. 1ನೇ ರೂಮ್ದಲ್ಲಿ ಒಬ್ಬ ವ್ಯಕ್ತಿ, 2ನೇ ರೂಮದಲ್ಲಿ ಒಬ್ಬ ವ್ಯಕ್ತಿ, 3ನೇ ರೂಮದಲ್ಲಿ ಒಬ್ಬ ವ್ಯಕ್ತಿ, 4ನೇ ರೂಮದಲ್ಲಿ 5ನೇ ರೂಮದಲ್ಲಿ ಒಬ್ಬ ವ್ಯಕ್ತಿ. 5 ರೂಮುಗಳು ಬೇರೆ, 5 ರೂಮುಗಳಲ್ಲಿ ವ್ಯಕ್ತಿಗಳು ಬೇರೆ ಬೇರೆ. ಹಾಗಾಗಿ 1ನೇ ರೂಮದಲ್ಲಿ ಇದ್ದದ್ದು 2ನೇ ರೂಮದಲ್ಲಿ ಇದ್ದವನಿಗೆ ಗೊತ್ತಾಗಲ್ಲ, 2ನೇ ರೂಮದಲ್ಲಿ ಇದ್ದವನಿಗೆ 3ನೇ ರೂಮದಲ್ಲಿ ಇದ್ದವನಿಗೆ ಗೊತ್ತಾಗಿಲ್ಲ. ಪರಸ್ಪರ ರೂಮುಗಳಲ್ಲಿ ಇದ್ದವನಿಗೆ, ಆಯಾ ರೂಮದಲ್ಲಿ ಇದ್ದವರಿಗೆ ಅಷ್ಟೇ ಆಯಾ ರೂಮದಲ್ಲಿದ್ದ ವಸ್ತುಗಳು ಅದು ಇದು ಎಲ್ಲ ಗೊತ್ತಾಗ್ತದೆ, ಎಲ್ಲ ಗೊತ್ತಾಗೋದಿಲ್ಲ. ಹಾಗೆ ಒಂದೇ ದೇಹದಲ್ಲಿ 5 ಜನ ಇದ್ದರೂ ಅವರವರಿಗೆ ಅವರವ್ರದ್ದು ಅಷ್ಟೇ ಸಂಬಂಧ ಇರುತ್ತೆ ಹೊರತು ಎಲ್ಲರಿಗೂ ಸಂಬಂಧ ಇರೋದಿಲ್ಲ. ಅಂದರೆ ಏನು? ಇದರ ಬಗ್ಗೆ ನಿನ್ನೆ ನಾನು ವಿವರಣೆ ಕೊಡಲಿಕ್ಕಾಗಿದ್ದಿಲ್ಲ, ಈಗೂ ಹೆಚ್ಚು ವಿವರಣೆ ಕೊಡಲಿಕ್ಕಾಗಲ್ಲ. ಬೇಕಂದ್ರೆ ಮತ್ತೆ ನಾಳೆ ವಿವರಣೆ ಕೊಡ್ತೇನೆ. ಅಂದರೆ ಏನು? ಈಗ ಭೀಮಸೇಂದಿಯವರು ದ್ರೌಪದಿ ಜೊತೆಗೆ ವಿಹಾರ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಭೀಮಸೇಂದಿಯವರು ದ್ರೌಪದಿ ದೇವಿ ಜೊತೆಗೆ ಇದ್ದಾರೆ. ಆವಾಗ ಭೀಮಸೇಂದಿಯವರು ಮಾತ್ರ ಇದ್ದಾರೆ, ವಾಯುದೇವರು ಮಾತ್ರ ಇದ್ದಾರೆ. ಆಗ ಇಂದ್ರ ಇಲ್ಲ, ಯಮದೇವ ಇಲ್ಲ, ಅಶ್ವಿನಿ ದೇವತೆಗಳು ಯಾರೂ ಇಲ್ಲ. ಇನ್ನು ಶಚೀದೇವಿ ಇದ್ದಾಳೆ. ಶಚೀದೇವಿ ಇದ್ದಾಗ ಅರ್ಜುನ ಇರ್ತಾನೆ. ಅರ್ಜುನ ಇದ್ದಾಗ ದ್ರೌಪದಿ ದೇವಿ ಸುಪ್ತಳಾಗಿಬಿಡ್ತಾಳೆ, ಉಳಿದವರೆಲ್ಲರೂ ಸುಪ್ತರಾಗಿಬಿಡ್ತಾರೆ. ಆಗ ಕೇವಲ ಉಳಿದೆಲ್ಲ ದೇವತೆಗಳು ಸುಪ್ತರಾಗ್ತಾರೆ, ಕೇವಲ ಇಂದ್ರ ಮತ್ತು ಶಚಿ ಮಾತ್ರ ಜಾಗರದಲ್ಲಿ ಇರ್ತಾರೆ. ಬೇರೆಯವರು ಯಾರೂ ವ್ಯಾಪಾರ ಇರುವುದಿಲ್ಲ. ಒಂದೊಂದು ಪರದೆ ಇರ್ತದೆ, ಅದೇ ಹೇಳಿದ್ದೆ ನಾನು, ರೂಮ್ಗಳಿರ್ತವೆ, ಕೋಲಿಗಳಿರ್ತದೆ. ವ್ಯಾಪಾರ ಮಾಡಬಾರದು ಅಂತಿಲ್ಲ, ಮಾಡುವುದಿಲ್ಲ ಅವರು, ನಮಗೆ ಸಂಬಂಧ ಇಲ್ಲಪ್ಪ ಅಂತ ಸುಮ್ಮನೆ ಇದ್ಬಿಡ್ತಾರೆ. ವೇದವನ್ನು ಹೇಳಲಿಕ್ಕೆ ಒಬ್ಬರಿಗೆ ಹೇಳಿದ್ದಾರೆ, ಗೀತಾ ಪ್ರವಚನವನ್ನು ಹೇಳಲಿಕ್ಕೆ ಒಬ್ಬರಿದ್ದಾರೆ, ಇನ್ನು ಭಾಗವತ್ ಪ್ರವಚನ ಹೇಳಲಿಕ್ಕೆ ಒಬ್ಬರಿದ್ದಾಗೆ ಅವರವ್ರದ್ದು ಬಂದಾಗ ಅವರವ್ರು ಮಾಡ್ತಾರೆ. ನನಗೆ ಗೀತಾ ಹೇಳಲಿಕ್ಕೆ ಹೇಳಿಲ್ಲ, ನನಗೆ ಭಾಗವತ್ ಹೇಳಲಿಕ್ಕೆ ಹೇಳಿದ್ದಾರೆ, ನಾನು ಭಾಗವತ್ ಪ್ರವಚನ ಹೇಳ್ತೇನೆ. ಅವ್ರಿಗೆ ಗೀತಾ ಹೇಳಲಿಕ್ಕೆ ಹೇಳಿದ್ದಾರೆ, ಅವ್ರು ಗೀತಾ ಹೇಳ್ತಾರೆ. ಹಾಗಾಗಿ ಅವರವರು ಹೆಂಡಂದರು ಅವರವರು ಗಂಡಂದರಿದ್ದಾಗ ತಾವು ಎತ್ತರಿರ್ತಾರೆ, ಉಳಿದೆಲ್ಲ ವಿಷಯದಲ್ಲಿ ಸುಪ್ತರಾಗಿರ್ತಾರೆ. ಹೀಗೆಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ದ್ರೌಪದಿ ದೇವಿ ಅರ್ಜುನನ ಜೊತೆಗೆ ಇದ್ದಾಗ ದ್ರೌಪದಿ ದೇವಿ ಇಲ್ಲ, ಶಚೀದೇವಿ ಇದ್ದಾಳೆ. ಧರ್ಮರಾಜ ಇದ್ದಾಗ ದ್ರೌಪದಿ ದೇವಿ ಜೊತೆಗೆ ಆಗ ಶ್ಯಾಮಲಾ ಇದ್ದಾಳೆ ಹೊರತು ದ್ರೌಪದಿ ದೇವಿ ಇಲ್ಲ, ಶಚೀದೇವಿ ಇಲ್ಲ. ನಕುಲ ಸಹದೇವರಿದ್ದಾಗ ಉಷಾದೇವಿ ಇದ್ದಾಳೆ ಹೊರತು ಇನ್ನು ಶಚಿ ಇಲ್ಲ, ಶ್ಯಾಮಲ ಇಲ್ಲ, ದ್ರೌಪದಿ ಇಲ್ಲ, ಭಾರತೀ ದೇವಿ ಇಲ್ಲ. ಹೀಗೆ ವ್ಯವಸ್ಥೆ ಇದೆ. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರ. ಇದೆಲ್ಲ ಹೇಗೆ ತಿಳ್ಕೋಬೇಕು ಅಂತಂದ್ರೆ, ಚಿದ್ಯೋಗಾತ್ ನೀರ ಕ್ಷೀರವತ್, ಶ್ರೀಮದಾಚಾರ್ಯ ಒಂದೇ ಮಾತ್ರ. ನೀರು ಯಾವುದು, ಹಾಲು ಯಾವುದು, ಹೆಂಗೆ ವಿಭಾಗ ಮಾಡ್ಲಿಕ್ಕೆ ಸಾಧ್ಯ ರೀ? ಒಂದು ದೇಹದಲ್ಲಿ ನೀರು ಮತ್ತು ಹಾಲನ್ನು ವಿಭಾಗ ಮಾಡ್ಲಿಕ್ಕೆ ಬರ್ತದ? ಹಾಲಿನಲ್ಲಿ ನೀರು ಕೂಡಿಸಿದಾಗ ಇದು ನೀರು, ಇದು ಹಾಲು ಅಂತ ಕಂಡುಹಿಡ್ಲಿಕ್ಕೆ ಸಾಧ್ಯ? ಕಂಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ವಾ? ಇದೆ. ಹಾಗೆ ಅವಸ್ಥೆ ಇದೆ. ಹಂಸ ಪಕ್ಷಿಗೆ ಮಾತ್ರ ಗೊತ್ತಾಗ್ತದೆ, ಹಾಗೆ ದೇವತೆಗಳಿಗೆ ಮಾತ್ರ ಇವಳು ನನ್ನ ಹೆಂಡತಿ, ಈಗ ನನ್ನ ಕೆಲಸ ಇಲ್ಲ. ಭಾರತೀ ದೇವಿ ಭೀಮಸೇನ ದೇವರಿದ್ದ ಜೊತೆಗೆ ಇದ್ದಾಳೆ ಅಂದರೆ ಉಳಿದವರೆಲ್ಲ ಗಪ್ಪಾಗ್ಬಿಡ್ತಾರೆ. ಇಂದ್ರನ ಜೊತೆಗಿದ್ದಾನೆ, ದ್ರೌಪದಿ ದೇವಿ ಜೊತೆಗೆ ಇಂದ್ರ ಇದ್ದಾನೆ, ಅರ್ಜುನ ಇದ್ದಾನೆ ಅಂದರೆ ಶಚಿದೇವಿ ಅಷ್ಟೇ ಎಚ್ಚರ ಬರ್ತಾಳೆ, ಉಳಿದೆಲ್ಲ ಗಪ್ಪಾಗ್ಬಿಡ್ತಾರೆ. ಹೀಗೆಲ್ಲ ವ್ಯವಸ್ಥೆ ಇದೆ, ಬಹಳ ಮಹತ್ವದ್ದು. ಆಗ ವಟು ರೂಪದಲ್ಲಿ ಇಂದ್ರ ಬರ್ತಾನೆ. ಯಾಕಮ್ಮ ಅಳ್ತಾ ಇದ್ದೀನಿ ನೀನು? ನಾನು ವರವನ್ನು ಕೇಳಿದರೆ ನೋಡ್ರಿ, ರುದ್ರದೇವರು 5 ಗಂಡಂದ್ರ ಕೊಟ್ಬಿಡ್ತಾರಂತೆ, 5 ಬಾರಿ ಹೇಳಿಬಿಟ್ರು, ನಾನು ಎಲ್ಲಿ ಒದ್ದಾಡಲಿ ಅಂತ ಹೇಳಿದ್ರಂತೆ. ಹೌದಾ? ಹೀಗೆ ಮಾಡಿದ್ರ ಅವ್ರಿಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಇಂದ್ರರೂಪಿಯಾದ ವಟು ಇವನು ರುದ್ರದೇವರನ್ನು ಕುರಿತು, ರುದ್ರದೇವರಂದ್ರೆ ಯಾರು? ಇಂದ್ರದೇವರ ಅಪ್ಪ, ಅವರಿಗೇನೆ ಹಲ್ಲೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆಗ ರುದ್ರದೇವರು ಕರೀತಾರೆ, ಇಂದ್ರ ಬಾಯ್, ನನ್ನ ಜೊತೆಗೆ ಏನು ಜಗಳಾಡ್ತೀವಿ, ಬಾಯ್. ನಿನ್ನಂಥವರು ಯಾರ್ಯಾರು ನನ್ನನ್ನು ವಿರೋಧ ಕಟ್ಕೊಂಡಾರಲ್ಲ ಅವ್ರನ್ನೆಲ್ಲ ಈ ಪರ್ವತದ ತಳಗೆ ಹಾಕಿಟ್ಟಿದ್ದೆ ನಾನು, ಬೆಟ್ಟದ ಬುಡಕ್ಕೆ. ಶಂಕರಂ ದರ್ಶಯಿತ್ವೇವ ಪಂಚಭರ್ತೃತ್ವಮೇವ ಏಷ ಮೇ ವರಾರ್ಥಮರ್ಚಿತ ಪ್ರಾದಾತಿಥಿ ಶಿವಂ ಆಜಾನ್ ಚಕ್ರ ಹೋಚ್ಚ ಕಿಮೇ ತದ್ಭುವನತ್ರಯೇ ತ್ವತ್ಪಾಲಿತೆ ಯೋಷಿತಂ ತ್ವಂ ವೃಷಾ ಸಪಸಿ ದುರ್ಮತೆ
ಇಷ್ಟೆಲ್ಲ ಆದಾಗ ಗಿರೇರದಸ್ತಾತ್ ಪಶ್ಚಾತ್ರ ಮದವಜ್ಞಾನ್, ನನ್ನನ್ನು ಅವಮಾನ ಮಾಡಿದ್ದಕ್ಕೆ, ನನ್ನ ವಿರುದ್ಧವಾಗಿ ನಡೆದುಕೊಂಡಿದ್ದಕ್ಕೆ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ? ರುದ್ರದೇವರು ಇಂದ್ರನಿಗೆ ಹೇಳ್ತಾ ಇದ್ದಾರೆ. ಇಂದ್ರ ಯಾರು? ವಟುರೂಪಿಯಲ್ಲಿ ಬಂದಿದ್ದಾನೆ ಇಂದ್ರ. ಯಾಕೆ? ಆ ಹುಡುಗಿ ಹೇಳ್ತಾ ಇದ್ದದ್ದನ್ನು ನೋಡಿ ಆ ಹುಡುಗಿಗೆ ವರವನ್ನು ಕೊಟ್ಟದ್ದ್ಯಾರು? ರುದ್ರದೇವರು. ಹಾಗಾಗಿ ರುದ್ರದೇವರನ್ನು ಹಲ್ಲೆ ಮಾಡಬೇಕು, ರುದ್ರದೇವರಿಗೆ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಇಂದ್ರ ರುದ್ರನ ಜೊತೆಗೆ ಬಂದು ಮಾತನಾಡಿದರೆ ರುದ್ರದೇವರು ಹೇಳ್ತಾರೆ ಬಾಯಿಲಿ ಅಂತ. ಏನು? ನನ್ನನ್ನು ಅವಮಾನ ಮಾಡಿ ನನ್ನನ್ನು ವಿರೋಧ ಕೊಟ್ಟುಕೊಂಡವರಿಗೆ ನಾನೆಲ್ಲ ಈ ಬೆಟ್ಟದ ಬುಡಕ್ಕೆ ಹಾಕಿಟ್ಟಿದ್ದೇನೆ. ಈ ಅವಸ್ಥೆ ನಿನಗೂ ಬರಬೇಕಾಗ್ತದೆ. ಅಲ್ಲಿ ಬೆಟ್ಟದ ಬುಡಕ್ಕೆ ಯಾರು ಇರ್ತಾರೆ ಅಂತ ಹೇಳಿ ಇಂದ್ರ ತೆಗೆದು ನೋಡ್ತಾನೆ. ಬೆಟ್ಟದನ್ನ ವಾಯುದೇವರು ಇರ್ತಾರೆ, ಇಂದ್ರ ಇರ್ತಾನೆ, ಅಶ್ವಿನಿ ದೇವತೆಗಳಿರ್ತಾರೆ, ಎಲ್ಲ ಮಹಾದೇವತೆಗಳಿರ್ತಾರೆ. ಭೂಮಿ ಮೇಲೆ ಅವತಾರ ಮಾಡಿ ಏನೇನು ಮಾಡಬೇಕು ಅಂತ ಮೀಟಿಂಗ್ ಮಾಡ್ತಿರ್ತಾರೆ. ರುದ್ರದೇವರಿಗೂ ಆ ಬೆಟ್ಟಕ್ಕೂ ಬೆಟ್ಟದ ತಳಗೆ ಇದ್ದ ದೇವತೆಗಳಿಗೆ ಏನೂ ಸಂಬಂಧ ಇರುವುದಿಲ್ಲ. ಸುಮ್ಮನೆ ತಮ್ಮ ಕ್ರೆಡಿಟ್ ಹಾಕೊಂಡು ಬಿಡ್ತಾರೆ. ತಮಗೆ ಹೆಸರು ಬರ್ತದೆ ಅಂತ ಇಂದ್ರನಿಗೆ ಹೇಳ್ಬಿಡ್ತಾರೆ. ಸುಮ್ಮನೆ ನಾನು ಶಾಪ ಕೊಟ್ಟಿದ್ದಕ್ಕೆ, ನನ್ನ ದ್ರೋಹ ಮಾಡಿದ್ದಕ್ಕೆ ಅವ್ರನ್ನೆಲ್ಲ ಬೆಟ್ಟದ ಬುಡಕ್ಕೆ ಹಾಕಿಬಿಟ್ಟಿದ್ದೇನೆ ಅಂತ ಸುಳ್ಳು ಹೇಳಿಬಿಡ್ತಾರೆ. ಯಾರಿಗೆ ಹೇಳ್ತಾರೆ? ಇಂದ್ರನಿಗೆ. ಯಾರು? ರುದ್ರದೇವರು. ಯಾವ ಕಾರಣಕ್ಕಾಗಿ? ಇಂದ್ರ ಅವರನ್ನು ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ. ಯಾಕೆ? ಆ ಹುಡುಗಿಗೆ ರುದ್ರದೇವರು ವರ ಕೊಟ್ಟಿದ್ದಾರೆ ಅಂತ ಹೇಳಿ. ಆಗ ಹೇಗಿದೆ ನೋಡ್ರಿ. ಆಗ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಹೇಳ್ತಾರೆ, ಏನಪ್ಪ ರುದ್ರ, ಏನು ನಡೆಸಿದ್ದಿ ನೀನು? ಏನು ನಡೆಸಿದ್ದಿ? ನಿನ್ನಿಂದ ಶಬ್ದರಾಗಿ ನಾವೆಲ್ಲ ಅಲ್ಲಿ ಬೆಟ್ಟದ ಬುಡಕ್ಕೆ ಕೂತಿದ್ದೀವ. ಏನು ಮಾತನಾಡ್ತಾ ಇದ್ದಿ ನೀನು? ಇಂದ್ರನಿಗೆ ಶಾಸನೆ ಮಾಡಬೇಕಾದ್ರೆ ಏನೋ ಒಂದು ಮಾಡಬಹುದಾಗಿತ್ತು. ನೀನು ಸುಳ್ಳು ಹೇಳಿ ಮಾಡ್ತಾ ಇದ್ದಿ. ಸುಳ್ಳು ಹೇಳಿ ಇಂದ್ರನಿಗೆ ಗಾಬರಿಗೊಳಿಸ್ತಾ ಇದ್ದಿ. ನಿನ್ನ ಮೇಲೆ ಸುಳ್ಳೆ ಭಕ್ತಿ ಬರುವಂತ ಮಾಡ್ತಾ ಇದ್ದಿ. ನೀನು ಸುಳ್ಳೇ ಮರ್ಯಾದೆಯನ್ನು ಪಡಿತಾ ಇದ್ದಿ ಅವನಿಂದ, ಸುಳ್ಳು ಹೇಳಿ ಅಂತ ಹೇಳಿ ಬ್ರಹ್ಮದೇವರು ಬಂದು ಮಾರುತಾದೀನ್ ವೃಷಾವಾದೀಹಿ ಇತಿ ಬ್ರಹ್ಮ ಶಿವಂ ತದಾ ಏನು ಮಾಡ್ತಾರೆ? ಶಶಾಪ ಮಾನುಶೇಷತ್ವಂ. ಅವಾಗ ರುದ್ರದೇವರಿಗೆ ಬ್ರಹ್ಮದೇವರು ಬಂದು ಶಾಪ ಕೊಡ್ತಾರಂತೆ. ಸುಳ್ಳು ನಿನ್ನನ್ನು ನೀನು ಮಾನವನಂತನಾಗಿ ಮಾಡಿಕೊಳ್ಳುವ ಪ್ರಯಾಸ ಮಾಡಿದ್ದಿ, ಹಾಗಾಗಿ ನೀನು ಮಾನುಷನಾಗಿ ಹುಟ್ಟು. ಅಷ್ಟೇ ಅಲ್ಲ, ನಿನ್ನ ಮಗನ ಮುಂದೆ ನೀನು ಭಾರಿಯಾಗ್ಲಿಕ್ಕೆ ಪ್ರಯತ್ನ ಪಟ್ಟಿಯಲ್ಲ, ನಿನ್ನ ಮಗನ ಮುಂದೆ ತ್ವಂ ಕ್ಷಿಪ್ರಂ ಜಾತ ಪರಾಭವಂ, ಆ ಮಗನಾದ ಇಂದ್ರ ಅವನು ನಿನಗೆ ಭೂಮಿ ಮೇಲೆ ಹುಟ್ಟಾನೆ, ಅವತಾರ ಮಾಡ್ತಾನೆ. ಆಗ ನಿನ್ಗಿಂತ ಸಣ್ಣವನಾಗಿದ್ರು ಅವನಿಂದ ನೀನು ಸೋಲುವಂತೆ ಆಗಲಿ. ಹಾಗಾಗ್ಲೇನೆ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಅವತಾರ ಮಾಡಿದಾಗ ಅರ್ಜುನ ಇಂದ್ರನೇ ಅರ್ಜುನ ಅವನಿಂದ ಸೋತು ಹೋಗ್ತಾರೆ. ತಂದೆ ಯದ್ಯಪಿ ಮಗನಿಂದ ಸೋತು ಹೋಗ್ತಾರೆ. ಯಾಕೆ? ಮಗನ ಮುಂದೆ ತಾವು ಬೆಟ್ಟದ ತಲೆಗೆ ನಾನು ಹಾಕಿ ಕುಡಿಸೀನಿ ಅಂತ ಸುಳ್ಳು ಹೇಳಿದ್ದಕ್ಕೆ ರುದ್ರದೇವರಿಗೆ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಕ್ಕೆ. ಶಕ್ರಾನ್ ನತರಯೋರ್ಯಾಸಿ ಯಸ್ಮೈ ತ್ವಂತು ಮೃಷಾವದಹ, ನೀನು ಸುಳ್ಳು ಹೇಳಿದ್ದಕ್ಕೆ ನಿನ್ನ ಮಗನ ಮುಂದೆ ನಿನ್ನ ಮಗನಿಂದಲೇ ನೀನು ಸೋಲುವಂತೆ ಆಗಲಿ, ಭೂಮಿ ಮೇಲೆ ನೀನು ಹುಟ್ಟುವಂತೆ ಆಗಲಿ, ಹುಟ್ಟಿದಾಗ ನಿನ್ನ ಮಗನಿಂದ ನೀನು ಸೋಲುವಂತೆ ಆಗಲಿ, ಮತ್ತು ನೀನು ಯಾವ ಹೆಣ್ಣು ಮಕ್ಕಳು ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ದಕ್ಕೆ, ನೀನು ಹೆಂಡತಿ ಮೊದಲು ಮಾಡಿಕೊಂಡು 4 ಜನ ಹೆಣ್ಣು ಮಕ್ಕಳು ತಪಸ್ಸು ಮಾಡಿದ್ದಕ್ಕೆ ನಿನ್ನ ಹೆಂಡತಿ ಬಿಟ್ಟು ಉಳಿದೆಲ್ಲರಿಗೂ ನಿನ್ನ ವರ ಇದು ಸತ್ಯವಾಗಲಿ, ನಿನ್ನ ಪಾಲಿಗೆ ಸುಳ್ಳಾಗಲಿ. ಇದನ್ನು ಸ್ವಲ್ಪ ವಿವರಣೆ ಮಾಡುತ್ತೆ. ಏನು ವರ ಕೊಟ್ಟಿದ್ರು ರುದ್ರದೇವರು 4 ಜನಕ್ಕೆ, ಅಂದರೆ 5 ಜನಕ್ಕೆ ರುದ್ರಾಂತರ್ಯಾಮಿಯಾದ ಭಗವಂತ ಭಾರತೀ ದೇವಿ ಕೊಟ್ಟಿದ್ದಾನೆ. 4 ಜನ ಯಾರು? ಪಾರ್ವತಿ ಅಂದರೆ ಉಮಾ, ಮತ್ತು ಶಚಿ, ಶ್ಯಾಮಲ, ಉಷಾ. ಉಮಾ ಅಂದರೆ ಪಾರ್ವತಿ ದೇವಿ. ಆ ಪಾರ್ವತಿ ದೇವಿಗೆ ತಾನೇ ವರ ಕೊಟ್ಟಿದ್ದಾನೆ. ಯಾರು? ರುದ್ರದೇವರು. ನಾನೇ ನಿನ್ನ ಗಂಡನಾಗಿ ಸಿಗ್ತೇನೆ, ನಿನ್ನ ಗಂಡ ನೀನು ಸಿಗ್ತಾನೆ, ನಿನ್ನ ಗಂಡ ನೀನು ಸಿಗ್ತಾನೆ, ನಿನ್ನ ಗಂಡ ನೀನು ಸಿಗ್ತಾನೆ ಅಂತ 3 ಜನರಿಗೆ ಬೇರೆ ತಾನೇ. ಹಾಗಾಗಿ ಉಳಿದ 3 ಜನರಿಗೆ ನಿನ್ನ ವರ ಸತ್ಯವಾಗಲಿ, ನಿನ್ನ ಪಾಲಿಗೆ ಅಸತ್ಯವಾಗಲಿ, ಅಂದರೆ ನಿನ್ನ ಹೆಂಡತಿ ನಿನಗೆ ಸಿಗುವುದು ಬೇಡ ಅಂತ ಶಾಪ ಕೊಟ್ಬಿಟ್ರು ಬ್ರಹ್ಮದೇವರು. ಯಾಕೆ? ನಾನು ಶಾಪ ಕೊಟ್ಟರೆ ನೀನು ದಿಮಾಕ್ ಮಾಡಿ ನಿನ್ನ ಹೆಂಡತಿ ಮುಂದೆ ನೀನು ಭಾರಿ ಆಗಲಿಕ್ಕೆ
ನನಗೊಂದು ಮಾತು ಕೇಳಬೇಕು ಬೇಡ? ಇಲ್ರಿ, 4 ಜನ ಇವರು ವರ ಕೇಳ್ತಾ ಇದ್ದಾರೆ, ನಿಮ್ಮ ವಿರುದ್ಧವಾಗಿ ವರ ಕೇಳ್ತಾ ಇದ್ದಾರೆ, ನಿಮ್ಮ ಶಾಪಕ್ಕೆ ವಿರುದ್ಧವಾಗಿ ವರ ಕೇಳ್ತಾ ಇದ್ದಾರೆ. ನಾನು ನಿನ್ನಮ್ಮಪ್ಪ, ನಾನು ನಿನ್ನಪ್ಪ ರುದ್ರ, ನಾನು ನಿನ್ನಪ್ಪ. ಇಲ್ಲಿ ಎದುರಿಗೆ ಕೂತೀನಿ, ನನ್ನ ಮುಂದೇನೆ ಕೇಳಿ ಒಂದು ವರ ಕೊಟ್ಟಿದ್ರಾಗಿತ್ತೋ ಇಲ್ಲೋ? ನಿನ್ನ ಹೆಂಡತಿ ನಿನಗೆ ಸಿಗಲಿ ಅಂತ ಹೇಳಿ ನನ್ನ ವಿರುದ್ಧ ನಿನ್ನ ಶಾಪ ಕೊಟ್ಟು, ಅಷ್ಟೇ ಅಲ್ಲದೇನೆ ನಿನ್ನ ಮಗನಿಗೆ ಸುಳ್ಳು ಹೇಳುತ್ತಿ, ನನ್ನೆಲ್ಲ ಪರ್ವತದ ಬೆಟ್ಟದ ತಳಗೆ ನನ್ನೆಲ್ಲ ಕುಡಿಸಿವಿ, ನನ್ನ ವಿರೋಧ ಮಾಡಿದವರಿಗೆಲ್ಲ ತಳಗೆ ಬೆಟ್ಟದ ಬುಡಕ್ಕೆ ಕುಡಿಸೀನಿ ಅಂತ ಸುಳ್ಳು ಹೇಳ್ತೀನಿ ನೀನು. ಹಾಗಾಗಿ ನೀನು ಮನುಷ್ಯನಾಗಿ ಹುಟ್ಟು, ಯಾರ ಮುಂದೆ ನೀನು ಸುಳ್ಳು ಮಾತನಾಡಿದ್ದೀಯ ಅವನ ಮುಂದೆ ನೀನು ಸೋಲುವಂತೆ ಆಗಲಿ, ನಿನ್ನ ವರ ನಿನ್ನ ಪಾಲಿಗೆ ಸುಳ್ಳಾಗಲಿ. ಅಂದರೆ ನಿನ್ನ ಹೆಂಡತಿ ನಿನಗೆ ಸಿಗುವುದು ಬೇಡ. ಆ ಕಾರಣದಿಂದಲೇ ಅಶ್ವತ್ಥಾಮಾಚಾರ್ಯರು ಇಡೀ ಜನ್ಮ ಬ್ರಹ್ಮಚಾರಿಯಾಗಿದ್ದಾರೆ. ಸ್ವಲ್ಪ ಇದರ ಬಗ್ಗೆ ವಿವರಣೆ ಕೊಡ್ತೇನೆ. ಸಮಯ ಆಗಿ ಹೋಗಿದೆ, ಅದಕ್ಕೆ ಹೇಳಿದ್ನಲ್ಲ, ಇದಕ್ಕೆಲ್ಲ ಸಮಯ ಭಾಳ ಬೇಕು. ಅದಕ್ಕೆ ನಾನು ಇದನ್ನು ಹೇಳಿದ್ರು ಮತ್ತೆ ಪುನಃ ಇದನ್ನು ಹೇಳ್ತಾ ಇದ್ದೆ. ನಿನ್ನೆ ಕೊಟ್ಟ ವಿವರಣೆ ಇವತ್ತಿಲ್ಲ, ನಿನ್ನೆ ಸ್ವಲ್ಪ ವಿವರಣೆ ಕೊಟ್ಟೆ, ಇವತ್ತು ಹೆಚ್ಚು ವಿವರಣೆ ಬಂತು, ನಾಳಿನ ಹೆಚ್ಚು ಬರ್ಬೋದು, ನೋಡೋಣ. ಅಂದರೆ ಏನು? ಧರ್ಮರಾಜ, ಭೀಮಸೇನ ದೇವರು, ಅರ್ಜುನ, ನಕುಲ ಸಹದೇವರು ಇವರೆಲ್ಲ ಯಾರ ಮಕ್ಕಳು? ಪಾಂಡುರಾಜನ ಮಕ್ಕಳು. ಇವರನ್ನೆಲ್ಲ ಕೇಳಿದ್ಯಾರು? ಕಟ್ಟಿಯವರು. ಇವರನ್ನೆಲ್ಲ ಕೇಳಿದ್ಯಾರು? ಕುಂತಿದೇವಿ. ಪಾಂಡುರಾಜ, ಕುಂತಿ ಇವರಿಬ್ಬರು ಡಿಸೈಡ್ ಮಾಡಿ ಈ ದೇವತೆಗಳನ್ನು ಕರಿಬೇಕು ಅಂತ ವಿಚಾರ ಮಾಡಿದ್ದು. ಮೊಟ್ಟ ಮೊದಲನ್ನು ಕರೆದದ್ದು ಯಾರು? ಧರ್ಮರಾಜನನ್ನು. ದೇವರನ್ನು ಕರಿಬೇಕಂತಂದ್ರು ದೇವರು ಕರ್ಲಿಕ್ಕೆ ಸಾಧ್ಯ ಇಲ್ಲ ನಾನು, ಯಾಕೆ ಅವನು ನನ್ನ ಮಾವ. ಇವಾಗ ಹಿಂದೆಲ್ಲ ಕಥೆ ಬಂದಿದೆ, ಮಾವನನ್ನ ಮಗನನ್ನು ಹೇಗೆ ಪಡೆಯುವುದು ಅಂತ ಬಿಟ್ಟರು. ಹಾಗಾದರೆ ಮೊಟ್ಟ ಮೊದಲೇ ಕರೆದಿದ್ದು ಯಾವುದು? ಧರ್ಮರಾಜನನ್ನು. ಆಮೇಲೆ ಭೀಮಸೇನ ದೇವರನ್ನು. ಅದಾದಮೇಲೆ ಮೂರನೇ ಸ್ಥಾನ ಯಾರು? ರುದ್ರದೇವರನ್ನೇ ಕರಿಬೇಕಾಗಿತ್ತು, ಹೌದಲ್ಲ? ದೇವರಾದ ಮೇಲೆ ಕರಿಬೇಕಾದದ್ದು ಭೀಮಸೇನ ದೇವರನ್ನು ಕರೆದರು. ಆಮೇಲೆ ಕರಿಬೇಕಾದದ್ದು ಯಾರು? ತಾರತಮ್ಯದಲ್ಲಿ ರುದ್ರದೇವರನ್ನು ಕರಿಬೇಕಾಗಿತ್ತು. ಆದರೆ ರುದ್ರದೇವರನ್ನು ಕರೀಲೇ ಇಲ್ಲ, ಕರೆಯುವಂತೆ ಬುದ್ಧಿನೇ ಬರಲಿಲ್ಲ ಅವರಿಗೆ. ಯಾಕೆ? ಈ ಶಾಪ, ಬ್ರಹ್ಮದೇವರ ಶಾಪ ಇದ್ದದ್ದಕ್ಕೆ. ರುದ್ರದೇವರನ್ನ ಕರೆದು ಬಿಟ್ರೆ ಭಾರತೀ ದೇವಿಯಲ್ಲಿ ಪಾರ್ವತಿ ದೇವಿಯೂ ಇದ್ದಾಳೆ, ಪಾರ್ವತಿ ದೇವಿಯ ಸಂಘವಾಗಿ ಬಿಡುತ್ತಿತ್ತು ರುದ್ರದೇವರಿಗೆ. ರುದ್ರದೇವರು ಇಲ್ಲಿ ಹುಟ್ಟುವಂತೆ ಆಗಲೇ ಇಲ್ಲ, ರುದ್ರದೇವರು ಹುಟ್ಟಿದ್ದು ಬೇರೆ ಕಡೆಗೆ. ಹಾಗಾಗಿ ಆ ಜನ್ಮ ಬ್ರಹ್ಮಚಾರಿಗಳಾದರೂ ತಮ್ಮ ಹೆಂಡತಿ ತಮಗೆ ಸಿಗಲಿಲ್ಲ, ಅರ್ಜುನನಿಂದ ಸೋಲುವಂತೆ ಆಯಿತು. ಹೇಳಿದ್ ಗೊತ್ತಾಯ್ತಾ? ಅರ್ಥ ಆಯ್ತಾ? ಯಾಕೆ? ಬ್ರಹ್ಮದೇವರ ಶಾಪ. ಹಾಗಾಗಿ ಪಾಂಡುರಾಜನಿಗೆ ಮತ್ತು ಕುಂತಿದೇವಿಗೆ ರುದ್ರನನ್ನ ಕರಿಬೇಕು ಮಗನನ್ನಾಗಿ ಅಂತ ಬುದ್ಧಿಯಲ್ಲಿ ವಿಚಾರವೇ ಬರಲಿಲ್ಲ. ದೇವರು ಬ್ರಹ್ಮದೇವರ ಶಾಪ ಇರೋದರಿಂದ ಅದನ್ನು ಮರೆಸೇ ಬಿಟ್ಟ ದೇವರು. ಹಾಗಾಗಿ ನೆಕ್ಸ್ಟ್ ಯಾರಪ್ಪ? ಇಂದ್ರನ್ನೇ ಕರೆದು ಬಿಟ್ರು. ಭೀಮಸೇನ ದೇವರಾದ ಮೇಲೆ ಇಂದ್ರನನ್ನ ಕರೆದು ಬಿಟ್ರು. ಚಂದ ಕಾಣಲಿಕ್ಕೆ ನಕುಲ ಸಹದೇವ ಅಂತ ಹೇಳಿ ವಿಚಾರ ಮಾಡಿ ಮುಗಿಸ್ಬಿಟ್ರು. ಹಾಗಾಗಿ ರುದ್ರದೇವರು ಆ ಜನ್ಮ ಬ್ರಹ್ಮಚಾರಿಯಾಗುವಂತೆ ಅವಸ್ಥೆ ಬಂತು, ತನ್ನ ಮಗನಿಂದ ಸೋಲುವಂತೆ ಅವಸ್ಥೆ ಬಂತು, ಇಷ್ಟೆಲ್ಲ ವ್ಯವಸ್ಥೆ ಬಂತು. ಮ್ಯೂಟ್ ಮಾಡ್ರಿ ಕಟ್ಟಿ. ಹೀಗೆ ಎಲ್ಲ ಅವಸ್ಥೆ ಬಂದಿದೆ. ಹಾಗಾಗಿ ತನ್ನವರ ತಾ ಕೊಟ್ಟವರ ತನ್ನಗೆ ಸುಳ್ಳಾಯಿತು. ಈ ಕಾರಣ ಎಲ್ಲ ಇರುವುದರಿಂದ ಎಲ್ಲ ದೇವತೆಗಳು ಭೂಮಿ ಮೇಲೆ ಹುಟ್ಟುವಂತೆ ಆಯಿತು. ದ್ರೌಪದಿಯಲ್ಲಿ 5 ಜನ ಇರುವಂತೆ ಆಯಿತು. ದ್ರೌಪದಿ ಮೊದಲ ಮಾಡಿ 4 ಜನವನ್ನ ಶಾಪ ಇದ್ದಕ್ಕಾಗಿ ದ್ರೌಪದಿ ದೇವಿ, ಕಟ್ಟಿಯವರು ಮ್ಯೂಟ್ ಮಾಡ್ರಿ, ದ್ರೌಪದಿ ದೇವಿ ತಾನು ಆ 4 ಜನಕ್ಕೆ ಆಶ್ರಯವನ್ನು ಕೊಟ್ಟಳು. ಹೊರತು ಈ ಸಮಾಜದಲ್ಲಿ ದ್ರೌಪದಿ ದೇವಿ 5 ಜನ ಗಂಡನ ಜೊತೆ ಹೇಗಿದ್ಲು, ಅವಳು ಉತ್ತಮ ಸ್ತ್ರೀ ಹೇಗಾಗ್ತಾಳೆ, ಭಾಗವತ ಧರ್ಮವನ್ನು ಹೇಗೆ ಪರಿಪಾಲನೆ ಮಾಡ್ತಾಳೆ, ಭೀಮಸೇನ ದೇವರ ಹೆಂಡತಿ ಹೇಗಾಗ್ತಾಳೆ, ಹೀಗೆ ಹಾಗೆ ನೂರಾರು ಪ್ರಶ್ನೆ ಇದು ಅಪಹಾಸ ಮಾಡ್ತಾರೆ. 5 ಪಾಂಚಾಲಿ 5 ಗಂಡಂದ್ರ ಹೆಂಡತಿ, ಒಬ್ಬ ಗಂಡನ ಬಿಟ್ಟು 2ನೇ ಗಂಡನನ್ನು ಆಶ್ರಯಿಸ್ತಾ ದ್ರೌಪದಿ ದೇವಿನ ಆಶ್ರಯ ನಾಯಕ್ ಮಾಡಬಾರದು, ನಾಯಕ ಆಶ್ರಯಿಸಬಾರದು ಅಂತ ಸುಳ್ಳು ಏನೇನೋ ವಾದಗಳನ್ನು ಹಾಕ್ತಾರೆ. ಅದೆಲ್ಲ ತಪ್ಪು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಈ ಕಾರಣದಿಂದ ದ್ರೌಪದಿ ದೇವಿ ತಾನು ಭೂಮಿ ಮೇಲೆ ಅವತಾರ ಮಾಡಿದ್ದು, ತನಗೇನೂ ಸಮಸ್ಯೆ ಇದ್ದಿದ್ದಿಲ್ಲ. ಆ ಸಮಸ್ಯೆ ಬಂದ ವ್ಯಕ್ತಿಗಳಿಗೆ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕಾಗಿ
ದ್ರೌಪದಿ ದೇವಿ ಭೂಮಿ ಮೇಲೆ ಅವತಾರ ಮಾಡಿದ್ದಾಳೆ. ಆ ಎಲ್ಲ ವರ ಶಾಪಗಳನ್ನು ನೋಡಿಕೊಂಡು ನಾವು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.